ಕದಂಬ ಚಾರಿಟೇಬಲ್ ಫೌಂಡೇಶನ್ನ ಸಮರ್ಥ ಸಾರಥ್ಯದಲ್ಲಿ ಜನತೆಯ ಸಹಭಾಗಿತ್ವದಲ್ಲಿ ಪ್ರಕೃತಿಯೊಂದಿಗೆ ಸಹಬಾಳ್ವೆಯ ಸಫಲ ಪ್ರಯತ್ನ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಆರ್ಥಿಕ ಆಸರೆ ತೋಟಗಾರಿಕೆ. ಇಲ್ಲಿನ ವೈಶಿಷ್ಟ್ಯಪೂರ್ಣ ಕೃಷಿ ಸಂಪ್ರದಾಯ ಜನರಿಗೆ ನಾಡಿನ ಬೇರೆಡೆಗಳಿಗಿಂತ ಹೆಚ್ಚಿನ ಆದಾಯವನ್ನು ತಂದುಕೊಡುತ್ತಿತ್ತು. ಇತ್ತೀಚೆಗೆ ಗ್ರಾಮೀಣ ಭಾರತದ ಮನೋಭಾವದಲ್ಲಿನ ಬದಲಾವಣೆ ತೀವ್ರ ಆರ್ಥಿಕ ಹಿನ್ನಡೆ ತಂದಿದೆ. ಈ ಹಿನ್ನೆಲೆಯಲ್ಲಿ ಕದಂಬದ ಕಾರ್ಯಕರ್ತರು ಜಿಲ್ಲೆಯ ಬಹುತೇಕ ಹಳ್ಳಿಗಳಿಗೆ ಭೇಟಿ ನೀಡಿ ಇಂದಿನ ಆರ್ಥಿಕ ಹಿನ್ನಡೆಯ ಕಾರಣಗಳು ಹಾಗೂ ಅದನ್ನು ಎದುರಿಸುವ ವಿಧಾನಗಳ ಬಗ್ಗೆ, ಮೌಲ್ಯವರ್ಧಿತ ಕೃಷಿಯ ಬಗ್ಗೆ ಕೃಷಿಕರಿಗೆ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಇದರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಸ್ಥಿತಿಗತಿಗಳನ್ನು ರೈತರು ತಿಳಿದುಕೊಳ್ಳುವಂತಾಗಿದೆ. ಕೃಷಿಯಲ್ಲಿ ಪರಿಸರ ಸ್ನೇಹಿ ಆಧುನಿಕ ತಂತ್ರಜ್ಞಾನವನ್ನು ಬಳಸುವೆಡೆಗೆ ಕದಂಬ ಸದಾ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ನೀಡುತ್ತಾ ಬಂದಿದೆ. ಮಾವು, ಬಾಳೆಗಳಂತಹ ಕೃಷಿ ಉತ್ಪನ್ನಗಳಿಗೆ ಆನ್ಲೈನ್ ಟ್ರೇಡಿಂಗ್ ಅಂದರೆ ಗಣಕೀಕೃತ ಮಾರುಕಟ್ಟೆ ಕಲ್ಪಿಸುವ ಮೂಲಕ ಹೆಚ್ಚಿನ ಮೌಲ್ಯ ಪಡೆಯುವಲ್ಲಿ ಕೃಷಿಕರಿಗೆ ಸಹಕಾರಿಯಾಗಿದೆ. ಕದಂಬದ ಇನ್ನೊಂದು ಮಹತ್ತರ ಕಾರ್ಯವೆಂದರೆ ಈ ಭಾಗದ ರೈತರು ಬೆಳೆಯುವ ಗೇರು, ಜಾಯ್ಕಾಯಿ, ಲವಂಗ, ಸೂಜಿಮೆಣಸು, ಕಾಳುಮೆಣಸು ಮುಂತಾದ ಸಾಂಬಾರು ಪದಾರ್ಥಗಳು, ಕಿರು ಅರಣ್ಯ ಉತ್ಪನ್ನಗಳು ಹಾಗೂ ಇನ್ನಿತರ ಅಸಂಪ್ರದಾಯಿಕ ಬೆಳೆಗಳಿಗೆ 100% ಮಾರುಕಟ್ಟೆಯನ್ನು ಒದಗಿಸಿ ರೈತರಿಗೆ ನೆಮ್ಮದಿ ನೀಡಿದ್ದು. ರಾಸಾಯನಿಕಗಳ ಮೊರೆ ಹೋಗದೆಯೂ ಯಶಸ್ವಿ ಕೃಷಿ ಸಾಧ್ಯ ಎಂಬುದು ಕದಂಬದ ನಂಬಿಕೆ. ಕೃಷಿ ರಂಗದಲ್ಲಿ ಆಧುನಿಕತೆ ಹಾಗೂ ಗುಣಮಟ್ಟದ ಕ್ರಾಂತಿಯೇ ಜಗತ್ತಿನಾದ್ಯಂತ ನಡೆದಿದೆ. ನಮ್ಮಲ್ಲಿನ ರೈತರಿಗೂ ಗುಣಮಟ್ಟದಲ್ಲಿ ಪೈಪೋಟಿ ನೀಡುವ ಅವಕಾಶ ಹಾಗೂ ಅನಿವಾರ್ಯತೆ ಇಂದು ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ. ಅಂತಾರಾಷ್ಟ್ರೀಯ ಸಂಸ್ಥೆಗಳಾದ ಎಪಿಒಎಫ್ ಮತ್ತು ಸ್ಕಾಲ್ ಇಂಟರ್ನ್ಯಾಷನಲ್ಗಳ ಸಹಭಾಗಿತ್ವದಲ್ಲಿ ಕದಂಬ ಕೃಷಿ ಕೂಟಗಳನ್ನು ರಚಿಸಿ ನಮ್ಮ ಕೃಷಿಕರನ್ನು ಈ ಪೈಪೋಟಿಯಲ್ಲಿ ಜಯಶಾಲಿಗಳಾಗಲು ಸನ್ನದ್ಧಗೊಳಿಸುತ್ತಿದೆ. ರೈತರಿಗೆ ಸಾವಯವ ಪದ್ಧತಿಯ ಕೃಷಿಯಲ್ಲಿ ಜಾಗೃತಿಯನ್ನು ಮೂಡಿಸಿರುವುದರ ಜೊತೆಗೆ ಬೆಳೆದ ಉತ್ಪನ್ನಗಳಿಗೆ ಅಂತಾರಾಷ್ಟ್ರೀಯ ಮಾನ್ಯತೆಯ ಸಾವಯವ ಕೃಷಿ ಪ್ರಮಾಣ ಪತ್ರವನ್ನು ನೀಡಿ ಕದಂಬವು ಉತ್ತಮ ಬೆಲೆ ಸಿಗುವಂತೆ ಮಾಡುತ್ತಿದೆ. ಆಧುನಿಕ ದುಬಾರಿ ಜೀವನಕ್ಕೆ ಸಾಂಪ್ರದಾಯಿಕ ಗ್ರಾಮೀಣ ಉದ್ಯಮ ಎಷ್ಟೋ ಬಾರಿ ಆರ್ಥಿಕ ಅಗತ್ಯಗಳನ್ನು ಪೂರೈಸುವುದಿಲ್ಲ ಎಂಬುದು ಹಲವರ ಅನುಭವ. ಇದರಿಂದಾಗಿ ಸಣ್ಣ ಮಟ್ಟದ ಎರಡನೇ ಉದ್ಯೋಗದ ಅಗತ್ಯತೆ ಅನೇಕರಿಗಿದೆ. ಇದನ್ನು ಪೂರೈಸಲು ಕದಂಬ ಗ್ರಾಮೀಣ ಮಹಿಳೆಯರಿಗೆ ಹೊಲಿಗೆ, ಆರ್ಕಿಡ್ ಕೃಷಿ ಇತ್ಯಾದಿ ಚಟುವಟಿಕೆಗಳ ಬಗ್ಗೆ ಜಾಗೃತಿ ಮತ್ತು ಪ್ರಶಿಕ್ಷಣ ನೀಡುತ್ತಿದೆ. ಇದಲ್ಲದೆ ಗುಲಾಬಿ, ಮಲ್ಲಿಗೆ, ಚೆಂಡು ಹೂವುಗಳನ್ನು ಬೆಳೆಸುವ ಪುಷ್ಪೋದ್ಯಮವನ್ನು ಸರಳವಾಗಿ ನಡೆಸಬಹುದಾದ ಒಂದು ಗೃಹೋದ್ಯಮವಾಗಿಸಲು ಮಹಿಳೆಯರಿಗೆ ಕದಂಬವು ಉತ್ತೇಜನ ನೀಡುತ್ತಿದೆ. ಇದರಿಂದಾಗಿ ನಾಡಿನ ಅನೇಕ ಕುಟುಂಬಗಳ ಆರ್ಥಿಕ ಸ್ಥಿರತೆ ಬೆಳೆದಿದೆ. ಇಂದಿನ ಸಮಾಜದಲ್ಲಿ ಸಂಕಷ್ಟದಲ್ಲಿರುವ ಮಹಿಳೆಯ ಕೂಗು ಅರಣ್ಯ ರೋದನವೇ ಸರಿ. ಅವಳ ಕಷ್ಟಗಳನ್ನು ಕೇಳುವ ಕಿವಿಯೊಂದರ ಅಗತ್ಯ ಇರುತ್ತದೆ. ಕಷ್ಟಗಳನ್ನು ಕೇಳುವ ಕಿವಿಗಳ ಜೊತೆಗೆ ಮಿಡಿಯುವ ಹೃದಯವೊಂದು ಇರುವುದು ಕದಂಬ ಮಹಿಳಾ ಸಹಾಯವಾಣಿಯ ವಿಶೇಷತೆ. ಸಂಕಷ್ಟದಲ್ಲಿರುವ ಯಾವುದೇ ಮಹಿಳೆ ಕದಂಬ ಮಹಿಳಾ ಸಹಾಯವಾಣಿಯನ್ನು ಸಂಪರ್ಕಿಸಿದಲ್ಲಿ ಅಲ್ಲಿನ ನುರಿತ ಆಪ್ತ ಸಲಹಾಗಾರರು ಸಮಸ್ಯೆಯನ್ನು ಸರಿಯಾಗಿ ಅರ್ಥೈಸಿಕೊಂಡು ಅದರ ಪರಿಹಾರಕ್ಕೆ ಸೂಕ್ತ ಪ್ರಯತ್ನ, ಅಗತ್ಯ ಬಿದ್ದಲ್ಲಿ ಕಾನೂನು ಬೆಂಬಲವನ್ನು ಒದಗಿಸುತ್ತಾರೆ. ಉತ್ತರ ಕನ್ನಡ ಜಿಲ್ಲೆಯು ಅಪೂರ್ವವಾದ ಪ್ರಾಕೃತಿಕ ಕೊಡುಗೆಗಳ ತಾಣ. ಇದನ್ನು ಮುಂದಿನ ಜನಾಂಗಕ್ಕೆ ಕಾದಿಡುವುದು ನಮ್ಮ ಕರ್ತವ್ಯ ಎಂಬುದು ಕದಂಬದ ನಂಬಿಕೆ. ಉತ್ತರ ಕನ್ನಡ ಒಂದು ಜೈವಿಕ ಸೂಕ್ಷ್ಮ ವಲಯ, ಎನ್ವಿರಾನ್ಮೆಂಟಲ್ ಹೆರಿಟೇಜ್ ಝೋನ್ ಎಂಬುದು ಕದಂಬದ ನಿಲುವು. ಪ್ರಸಿದ್ಧ ಪರಿಸರ ವಿಜ್ಞಾನಿಗಳು, ಹಿರಿಯ ಅಧಿಕಾರಿಗಳು ಮತ್ತು ಸಾಮಾಜಿಕ ಚಿಂತಕರ ಜೊತೆಗೂಡಿ ಈ ಕುರಿತು ಶಾಸನಾತ್ಮಕ ಧೋರಣೆಯನ್ನು ರೂಪಿಸಲು ಶ್ರಮಿಸುತ್ತಿದೆ. ದೇವರ ಕಾಡುಗಳನ್ನು ಗುರುತಿಸಿ ಅವುಗಳ ಸಂರಕ್ಷಣೆ, ಔಷಧಿ ವನಗಳ ನಿರ್ಮಾಣ, ಕಾಡು ಕೃಷಿಯ ಕಲ್ಪನೆಯನ್ನು ಪ್ರಚುರಪಡಿಸುವುದು, ಮಳೆ ಕೊಯ್ಲು, ಕೃತಕ ಅರಣ್ಯ ನಿರ್ಮಾಣ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಕದಂಬವು ಇಂದು ಮುಂದುವರಿಯುತ್ತಿದೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ಎಲ್ರಿಗೂ ನನ್ನ ನಮಸ್ಕಾರ. ನಾನು ಸುವರ್ಣ ಭಟ್, ಸಾಮಾಜಿಕ ಉದ್ಯಮಿ. ಹ್ಯಾಪಿ ವಿಮೆನ್ಸ್ Farmers Day to all. We welcome you all to this auspicious event, unveiling of Bhumiputri,
a unique agri incubation center. I would like to invite Sri Anand Kumar Hegde, Honorable Member of Parliament, to deliver his inaugural address and thus declare Bhumiputri is open for service. Over to Mr. Anand Kumar Hegde, please. ಎಲ್ಲರಿಗೂ ನಮಸ್ಕಾರ. ಇವತ್ತು ಅಕ್ಟೋಬರ್ 15 ವುಮೆನ್ಸ್ ಫಾರ್ಮರ್ಸ್ ಡೇ ಅಂತ ಇವತ್ತು ನಾವು ಅದನ್ನ ಆಚರಣೆ ಮಾಡ್ತೀವಿ. ಅಂದ್ರೆ ಮಹಿಳಾ ರೈತರ ದಿನ ಅಂತ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಅಥವಾ ಅಕ್ರಾಸ್ ದ ಗ್ಲೋಬ್ ಕೃಷಿ ಇದೊಂದು ಉದ್ಯಮ ಅಂತ ಪರಿಗಣಿಸಲ್ಪಟ್ಟೇ ಇಲ್ಲ. ಇದೊಂದು ಮನೆಯ ಉದ್ಯೋಗ ಅಂತ ಆಗ್ಬಿಟ್ಟಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಉದ್ಯಮದ ರೂಪವನ್ನು ಪಡ್ಕೊಳ್ತಾ ಇದೆ. ಸ್ವಾಭಾವಿಕವಾಗಿ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಎಲ್ಲ ರಂಗಗಳಲ್ಲಿಯೂ ಕೂಡ ಮಹಿಳೆಯರು ಉದ್ಯಮ ರಂಗಕ್ಕೆ ತುಂಬಾ ವೇಗವಾಗಿ ಕಾಲಿಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಗೊತ್ತಿಲ್ಲದ ಹಾಗೆ ನೂರಾರು ವರ್ಷಗಳಿಂದ ನಮ್ಮ ದೇಶದಲ್ಲಂತೂ ಸಾಮಾನ್ಯ ಸಾವಿರಾರು ವರ್ಷಗಳಿಂದ ಈ ಒಂದು ರಂಗದಲ್ಲಿ ಮಹಿಳೆಯರ ಪ್ರಭಾವ ಪರಿಶ್ರಮ ತುಂಬಾ ದೊಡ್ಡದಿದೆ. ಇದನ್ನು ನಾವು ಗುರುತಿಸಬೇಕು. ಯಶಸ್ವಿ ಉದ್ಯಮಿಗಳನ್ನ ಸಮಾಜದ ಎದುರುಗಡೆ ಕರ್ಕೊಂಡ್ಬರ್ಬೇಕು. ಅವರ ಯಶಸ್ವಿ ಗಾಥೆಯನ್ನ ಎಲ್ಲರ ಜೊತೆಗೆ ಹಂಚ್ಕೋಬೇಕು. ಇದರ ಜೊತೆಗೆ ಎಷ್ಟೋ ಕಡೆ ನಾವು ಸುದ್ದಿಯನ್ನ ಕೇಳ್ತಾ ಇರ್ತೀವಿ, ಕೃಷಿ ತುಂಬಾ ದುರ್ಬಲ ಆಗ್ತಾ ಇದೆ, ಕೃಷಿ ನಿರ್ಲಕ್ಷ್ಯ ಒಳಗಾಗ್ತಾ ಇದೆ ಅಂತ. ಆದ್ರೆ ಗೊತ್ತಿರಲಿ, ಕೃಷಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದ್ದಿದ್ರೆ ಬಹುತೇಕ ನಮ್ಗೆ ಊಟಕ್ಕೂ ಕೂಡ ಏನು ಸಿಗ್ತಿರ್ಲಿಲ್ಲ. ಸುದ್ದಿ ಏನೇ ಅದರ ರೀತಿ ಬೇರೆ ಆಗಿರ್ಬೋದು, ಆದ್ರೆ ಇವತ್ತು ತುಂಬಾ ಸಮೃದ್ಧವಾಗಿ ಕೃಷಿ ಇಡೀ ಜಗತ್ತಿನ ಎಲ್ಲೆಡೆ ನಡೀತಾ ಬಂದಿದೆ. ಅದೇ ರೀತಿಯಲ್ಲಿ ಕೃಷಿ ನಿಧಾನವಾಗಿ ಉದ್ಯಮವಾಗಿ ಪರಿವರ್ತನೆಗೊಳ್ತಾ ಇದೆ. ಈ ಉದ್ಯಮ ರಂಗದಲ್ಲಿ ನಮ್ಮ ತಾಯಂದರು, ನಮ್ಮ ಸಹೋದರಿಯರು ಏನೆಲ್ಲ ಪರಿಶ್ರಮ ಹಾಕಿದ್ದಾರೆ, ಅವರ ಯಶಸ್ವಿ ಕಥೆಗಳು ಏನು, ಇದನ್ನ ಜನರ ಎದುರುಗಡೆ ತೆರೆದಿಡಬೇಕು. ಅದರ ಜೊತೆಗೆ ಜಗತ್ತಿನ ಅನೇಕ ಮೂಲೆಗಳಲ್ಲಿ ಕೃಷಿ ಬಗ್ಗೆ ಅನೇಕ ಸಂಶೋಧನೆಗಳು ನಡೆದಿದೆ. ಅನೇಕ ಹೊಸ ಹೊಸ ತಂತ್ರಜ್ಞಾನಗಳು ಈ ಕ್ಷೇತ್ರಕ್ಕೆ ದಾಪುಗಾಲಿಟ್ಟಿದೆ, ದಾಂಗುಡಿ ಇಟ್ಟಿದೆ. ಆದ್ರೆ ಎಷ್ಟೋ ಸರಿ ನಾವು ಕನ್ಫ್ಯೂಸ್ ಆಗ್ಬಿಡ್ತೀವಿ. ಯಾವುದು ಒಳ್ಳೇದು, ಯಾವುದನ್ನ ನಾವು ಸ್ವೀಕಾರ ಮಾಡಬೇಕು, ಹೇಗೆ ತಗೋಬೇಕು, ಇದ್ರ ಬಗ್ಗೆ ಎಷ್ಟೋ ಜನರಿಗೆ ಅರಿವೇ ಇರುವುದಿಲ್ಲ. ಕಾರ್ಪೊರೇಟ್ ಫಾರ್ಮಿಂಗ್ ದಲ್ಲಿ ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿಕಲ್ ಫಾರ್ಮಿಂಗ್ ದಲ್ಲಿ ಓಕೆ, ಅವ್ರು ಕಲ್ತಿರ್ತಾರೆ, ತಿಳ್ಕೊಂಡಿರ್ತಾರೆ, ಇದೆಲ್ಲ ಸರಿ. ಆದ್ರೆ ಸಾಮಾನ್ಯ ಸಣ್ಣ ರೈತ ಮಹಿಳೆಯರಿಗೆ ಮತ್ತು ರೈತರಿಗೆ ಈ ಒಂದು ಆಯ್ಕೆಯ ದೊಡ್ಡ ಪರ್ವತವನ್ನು ಇಟ್ಟಾಗ ಅವರಿಗೆ ಆಯ್ಕೆ ಮಾಡ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಅಮೆರಿಕಾದಲ್ಲಿ ಹಾಗೆ ನಡೀತಾ ಇದೆ, ಜಪಾನ್ದಲ್ಲಿ ಹೀಗೆ ನಡೀತಾ ಇದೆ, ಆಸ್ಟ್ರೇಲಿಯಾದಲ್ಲಿ ಹೀಗೆ ನಡೀತಾ ಇದೆ. ಹೌದು ಕಣ್ರಿ, ಆದ್ರೆ ನಮಗೇನ್ ಬೇಕು ಇದನ್ನ ನೋಡಿದಾಗ ತುಂಬಾ ಸುಂದರ ಅಂತ ಅನ್ಸತ್ತೆ. ಆದ್ರೆ ನಾವು ಚಿಕ್ಕ ಹಿಡುವಳಿದಾರರು, ಚಿಕ್ಕ ಭೂಮಿ ಇದೆ, ನಾವು ನಮ್ಮ ಕೃಷಿಯನ್ನ ನಾವು ನಮ್ದೇ ಆದಂತಹ ಪರಿಮಿತಿಯಲ್ಲಿ ಮಾಡ್ತಾ ಇದೀವಿ. ಇಲ್ಲಿ ನಮ್ಗೆ ಯಾವ ತಂತ್ರಜ್ಞಾನ ಬೇಕು, ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ಲಾಭ, ಯಾವುದು ನಮಗೆ ತುಂಬಾ ಸುಲಭದಲ್ಲಿ ಕೈಗೆ ಸಿಗತ್ತೆ, ನಾವೇ ಅಭಿವೃದ್ಧಿ ಮಾಡ್ಕೋಬಹುದಾಗಿರ್ತಕ್ಕಂಥ ತಂತ್ರಜ್ಞಾನಗಳು ಯಾವುದು, ಇದೆಲ್ಲ ನಿಧಾನವಾಗಿ ನಮ್ಮ ಸಾರ್ವಜನಿಕರ ಎದುರುಗಡೆ ತಂದಿಡಬೇಕು. ನಮ್ಮೆಲ್ಲ ತಾಯಂದಿರ, ಸಹೋದರರ ಪರಿಶ್ರಮಕ್ಕೆ ಒಂದು ಹೊಸ ವಿನೂತನ ವೇದಿಕೆಯನ್ನು ಸಿದ್ಧಪಡಿಸಿಕೊಡುವಂತಕ್ಕಂಥದ್ದು ನಮ್ಮ ಅಪೇಕ್ಷೆ. ಅದ್ರ ಜೊತೆಗೆ ದೇಶದಲ್ಲಿ ಯಾವ ರೈತ ಸಮುದಾಯ ಕೆಲಸ ಮಾಡ್ತಾ ಇದೆ, ವಿಶೇಷವಾಗಿ ಆ ಒಂದು ರೈತಾಭಿಯಲ್ಲಿ
ಕೃಷಿ ಕ್ಷೇತ್ರದಲ್ಲಿ ಮಹಿಳೆಯರ ಪಾಲು ತುಂಬಾ ದೊಡ್ಡದಿದೆ, ಗೊತ್ತೇ ಇರುವುದಿಲ್ಲ. ಭೂಮಿ ಗಂಡಸರ ಹೆಸರಿನಲ್ಲಿರುತ್ತೆ, ಮಗನ ಹೆಸರಿನಲ್ಲಿರುತ್ತೆ, ಮನೆಯವರ ಹೆಸರಿನಲ್ಲಿರುತ್ತೆ, ಅಪ್ಪನ ಹೆಸರಿನಲ್ಲಿರುತ್ತೆ, ಅಜ್ಜನ ಹೆಸರಿನಲ್ಲಿರುತ್ತೆ. ಕೃಷಿಕ ಯಾರು ಅಂತ ಕೇಳಿದಾಗ ಅವ್ರನ್ನ ತೋರಿಸ್ತಾರೆ. ಆದ್ರೆ ಆ ಮನೆಯಲ್ಲಿ ದುಡಿಯುವ ಕೈ ನಮ್ಮ ತಾಯಿದಾಗಿರುತ್ತೆ, ನಮ್ಮ ಅಕ್ಕಂದಾಗಿರುತ್ತೆ, ನಮ್ಮ ತಂಗಿದಾಗಿರುತ್ತೆ. ಅವರ ಪರಿಶ್ರಮ ಗೊತ್ತಿಲ್ಲದೆ ಅದು ಒಂದು ರೀತಿಯಲ್ಲಿ ಹಾಗೇನೆ ಹೋಗ್ಬಿಡತ್ತೆ. ಇದು ಆಗ್ಬಾರ್ದು. ಆ ಯಶಸ್ವಿ ಸಹೋದರ ಸಹೋದರಿಯರ ಆ ಪರಿಶ್ರಮ ನಮ್ಮ ಎದುರುಗಡೆ ಬರಬೇಕು. ಆ ತಾಯಂದಿರ ಪರಿಶ್ರಮ ನಮ್ಮ ಎದುರು ಕಾಣಬೇಕು. ಅದರಿಂದ ನಾವು ಇನ್ನಷ್ಟು ಹೆಚ್ಚು ಪ್ರೇರಣೆಯನ್ನ ಪಡ್ಕೋಬೇಕು. ಸಾಂಪ್ರದಾಯಿಕ ಕೃಷಿಯನ್ನ ಹೊಸ ತಲೆಮಾರಿನ ಕೃಷಿಯಾಗಿ ಬದಲಾಯಿಸಬೇಕು. ಕೃಷಿ ಅಂತಂದ್ರೆ ಕೇವಲ ಬೆಳೆಯನ್ನು ಬೆಳೀತಕ್ಕಂಥದ್ದಲ್ಲ. ನಾವು ಎಷ್ಟು ಲಾಭ ಮಾಡಿದೀವಿ ಅಂತಕ್ಕಂಥದ್ದು ಇದು ಒಂದು ಭಾಗದಲ್ಲಿ ಪ್ರಸ್ತುತ, ಮತ್ತೊಂದು ಭಾಗದಲ್ಲಿ ನಮಗೆ ಆ ಒಂದು ಅಮೂಲ್ಯ ಅಮೃತವನ್ನು ಕೊಡ್ತಾ ಇರತಕ್ಕಂಥ ಮಣ್ಣು, ಅದು ನಮ್ಮ ತಾಯಿ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ ಅಂತ ಕರಿತೀವಿ ನಾವು. ಭೂಮಿ ನಮ್ಮ ತಾಯಿ, ನಾವು ಅದರ ಮಕ್ಕಳು ಅಂತ. ಈ ಭೂಮಿ ನಮ್ಮನ್ನ ಹೊತ್ತು ಬೆಳೆಸಿದೆ. ತಾಯಿ ನಮಗೆ ಜನ್ಮ ಕೊಟ್ಟಿದ್ದಾಳೆ. 3 ರೀತಿ ತಾಯಿಯಂದ್ರನ್ನ ನಾವು ಅತ್ಯಂತ ಶ್ರದ್ಧೆಯಿಂದ ಕಾಣ್ತೀವಿ. ಒಂದು ಜನ್ಮ ಕೊಟ್ಟ ತಾಯಿ, ಮತ್ತೊಂದು ವರ್ಷ ಪೂರ್ತಿ ನನಗೆ ಹಾಲೂಡಿ ಬೆಳೆಸ್ತಾಳಲ್ಲ ಆ ಗೋಮಾತೆ, ಅವಳಿಗಿಂತ ದೊಡ್ಡ ತಾಯಿ ಮತ್ಯಾರಿರ್ತಾಳೆ? ಹುಟ್ಟಿನಿಂದ 1 ವರ್ಷನೋ 2 ವರ್ಷನೋ ನನ್ನ ಜನ್ಮ ಕೊಟ್ಟ ತಾಯಿ ಹಾಲು ಕುಡಿಸಿರ್ಬಹುದು, ಆದ್ರೆ ಕೊನೆಯ ಉಸಿರಿರೋ ತನಕ ನನಗೆ ಹಾಲನ್ನು ಕುಡಿಸೋ ತಾಯಿ ಆ ಗೋಮಾತೆ. ಜೊತೆಯಲ್ಲಿ ನಾನೇನಾದ್ರೂ ಒಂದು ತುತ್ತು ಅನ್ನವನ್ನ ತಿನ್ಬೇಕು ಅಂತಾದ್ರೆ ಅದನ್ನ ಕೊಟ್ಟಿದ್ದು ಆ ಭೂಮಾತೆ. ಈ ಒಂದು ಪವಿತ್ರ ಪರಿಕಲ್ಪನೆಯನ್ನ ಇಟ್ಕೊಂಡು ಭಾರತದಲ್ಲಿ ಕೃಷಿ ಬೆಳೆದಿದೆ. ನಾನು ಮೊದಲೇ ಹೇಳಿದೆ, ಕೃಷಿ ಉದ್ಯೋಗ ಆಗಿತ್ತು, ಅದು ಉದ್ಯಮವಾಗಿ ಬೆಳೀತಾ ಇದೆ ಅಂತ. ಉದ್ಯಮದಲ್ಲಿ ಕೇವಲ ಲಾಭ ನಷ್ಟಗಳ ಲೆಕ್ಕಾಚಾರ ಮಾತ್ರ ಇರುತ್ತೆ. ಆದ್ರೆ ಇವತ್ತಿನ ದಿನ ಈ ಕೃಷಿ ಲಾಭ ನಷ್ಟದ ಲೆಕ್ಕಾಚಾರದ ಜೊತೆಗೆ ಮುಗಿಬಾರದು, ಬದಲಾಗಿ ಇದನ್ನೊಂದು ಪವಿತ್ರ ಕಾಯಕ ಅಂತ ನಾವು ಪರಿಗಣಿಸಬೇಕು. ಮುಂದಿನ ದಿವಸದಲ್ಲಿ ಡಾಕ್ಟರ್ ಭವೇಶ್ ಪಟೇಲ್ ಅಂತ ಅವರು ಕೂಡ ನಮ್ಮ ಜೊತೆಯಲ್ಲಿ ಸೇರ್ಕೋಬಹುದು. ಡಾಕ್ಟರ್ ಚೈತ್ರಾ ನಾರಾಯಣ್ ಅವರಿದ್ದಾರೆ. ಕೃಷಿಯಲ್ಲಿ ಒಂದು ಸಾಹಸದ ಹೆಜ್ಜೆಯನ್ನು ಹೇಗೆ ಇಡಬಹುದು ಇದನ್ನ ತೋರಿಸಿಕೊಟ್ಟಿರ್ತಕ್ಕಂಥ ಸವಿತಾ ಹೆಗ್ಡೆ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅದರ ಜೊತೆಗೆ ಈ ಒಂದು ಭೂಮಿ ಪುತ್ರಿ ಕಲ್ಪನೆಗೆ ರೂಪ ಕೊಟ್ಟಿರ್ತಕ್ಕಂಥ ಈ ಭೂಮಿ ಪುತ್ರಿ ಕಲ್ಪನೆಯ ಅವಶ್ಯಕತೆ ಏನಿದೆ, ಯಾಕಿದೆ, ನಮ್ಮ ಸಹೋದರಿಯರನ್ನ ನಾವು ಯಾಕೆ ಹೇಗೆ ಮೇನ್ ಸ್ಟ್ರೀಮಿಗೆ ತರಬೇಕು, ಈ ಎಲ್ಲ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸುವರ್ಣ ಭಟ್ರವರು. ಅವರೆಲ್ಲರ ಸಹಯೋಗ ಇವತ್ತು ನಮ್ಮ ಎದುರುಗಡೆ ಇದೆ. ಇವತ್ತು ಮೊದಲ ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೀವಿ. ಈ ಭೂಮಿ ಪುತ್ರಿ ಕಲ್ಪನೆ ನಮ್ಮ ಸಹೋದರಿ ಸುವರ್ಣ ಭಟ್ರವರದು. ನಿಧಾನ ಈ ಅಪೇಕ್ಷೆಯನ್ನು ಇಟ್ಟುಕೊಂಡು ಭೂಮಿ ಪುತ್ರಿ ಅಂತಕ್ಕಂಥ ಕಲ್ಪನೆಯನ್ನ, ಒಂದು ವೇದಿಕೆಯನ್ನ ಸಿದ್ಧಪಡಿಸಿದೆ. ಮುಂದಿನ ದಿನದಲ್ಲಿ ಕೇವಲ ಇದು ನಮ್ಮ ವ್ಯಕ್ತಿಗಳ ಸಮಾಗಮ ಅಷ್ಟೇ ಅಲ್ಲ, ತಂತ್ರಜ್ಞಾನದ ಸಮಾಗಮ ಕೂಡ ಆಗಬೇಕು. ವ್ಯಾವಹಾರಿಕವಾಗಿಯೂ ಕೂಡ ಇದು ಲಾಭ ಆಗುವ ರೀತಿಯಲ್ಲಿ ಆಗಬೇಕು. ಹೊಸ ಹೊಸ ಆವಿಷ್ಕಾರಗಳನ್ನ ನಮ್ಮ ಸಮುದಾಯದ ಎದುರುಗಡೆ ಇರಬೇಕು. ಈ ನಿಟ್ಟಿನಲ್ಲಿ ಅನೇಕ ಕಾರ್ಯ ಯೋಜನೆಯನ್ನು ಹಮ್ಮಿಕೊಂಡಿದೆ. ನಾನು ಭಾವಿಸ್ತೀನಿ ನಮ್ಮ ಸಹೋದರ ಸಹೋದರಿಯರು ಈ ಅವಕಾಶವನ್ನು ಖಂಡಿತವಾಗಿ ಬಳಸ್ಕೊಂತಾರೆ. ತಮ್ಮ ಯಶಸ್ವಿ ಗಾಥೆಯನ್ನ, ಅದು ನೋವಿನ ಕಥೆಗಳೇ ಇರಲಿ ಅಥವಾ ಆನಂದದ ಬಾಷ್ಪಗಳೇ ಇರಲಿ, ನಮ್ಮ ಜೊತೆ ಹಂಚ್ಕೋಬೇಕು. ಒಂದು ಸಾಧನೆ ಅದು ಸುಲಭದಲ್ಲಿ ಆಗೋದಿಲ್ಲ. ಕಷ್ಟ ಮತ್ತು ಸುಖ ಎರಡೂ ಕೂಡ ಅದರಲ್ಲಿರುತ್ತೆ. ಒಬ್ಬ ಮನುಷ್ಯ ಯಶಸ್ವಿ ಆಗಿದ್ದಾನೆ ಅರ್ಥ ಕೇವಲ ಅದು ಹೂವಿನ ಹಾಸಿಗೆ ಆಗಿರುವುದಿಲ್ಲ, ಬದಲಾಗಿ ತುಂಬಾ ದೊಡ್ಡ ಕಷ್ಟಗಳ ದಾರಿಯಲ್ಲಿ ನಡ್ಕೊಂಡ್ ಬಂದಿರಬೇಕಾಗತ್ತೆ. ಅದರಲ್ಲಿಯೂ ನಮ್ಮ ಸಹೋದರಿಯರ ಬದುಕಿನ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ.
ನೋವನ್ನು ನುಂಗಿಕೊಂಡು ಸೀಮಿತ ಚೌಕಟ್ಟಿನಲ್ಲಿ ಒಂದು ಸಾಹಸದ ಹೆಜ್ಜೆನ ಅಧಿಕಾರ ಇಟ್ಕೊಂಡು ಎಲ್ಲರ ಆ ಪರಿಶ್ರಮ, ಆ ಯಶಸ್ವಿ ಗಾಥೆ ನಮ್ಮೆಲ್ಲರ ಎದುರುಗಡೆ ತೆರೆದು ನಿಲ್ಲುವ ಹಾಗಾಗಬೇಕು. ಅದಕ್ಕೋಸ್ಕರ ಇವತ್ತು ನಮ್ಮ ಸವಿತಾ ಹೆಗ್ಡೆ ಅವರಿರ್ಲಿ, ಡಾಕ್ಟರ್ ಚೈತ್ರಾ ನಾರಾಯಣ ಅವರಿರ್ಲಿ, ಅಥವಾ ಈ ಕಲ್ಪನೆಗೆ ರೂಪ ಕೊಟ್ಟಿರ್ತಕ್ಕಂಥ ಸುವರ್ಣ ಹೆಗ್ಡೆ ಅವರಿರ್ಲಿ, ಮತ್ತು ಹೊಸ ತಂತ್ರಜ್ಞಾನದ ಆವಿಷ್ಕಾರಗಳೊಂದಿಗೆ ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇರ್ತಕ್ಕಂಥ ಡಾಕ್ಟರ್ ಕಿರಣ್ ಹೆಗ್ಡೆ ಅವರಿರ್ಲಿ, ತಮ್ಮೆಲ್ಲರ ಎದುರುಗಡೆ ವಿಷಯಗಳನ್ನು ಹಂಚ್ಕೊಂತಾರೆ. ತಮ್ಮೆಲ್ಲರ ಸಹಕಾರ ಇರಲಿ. ಇವತ್ತಿನ ಮಹಿಳಾ ರೈತರ ದಿನದಂದು ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಹೊಸ ಹೆಜ್ಜೆಯನ್ನ ಇಡೋಣ. ತಮ್ಮೆಲ್ಲರ ಅನುಭವದ ಕೊಡುಗೆ ಇಲ್ಲಿ ಇರಲಿ ಆಶಯದೊಂದಿಗೆ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. Okay, so now let me have the pleasure to introduce you the versatile Mrs. Suvarna Bhatt. So Suvarna ma'am firmly believes that budding entrepreneurs should not hesitate to take any kind of risk. And she also advises them that failure doesn't mean lack of capability when you have given 100% to the cause of it. Believing in yourself, believing in self becomes the most important mantra, is what she stresses on. Suvarna Bhatt is an entrepreneur leader with more than 22 years of experience. She has led organizations, programs, and teams to conceptualize, develop, plan, and initiate large-scale solutions in different areas, especially in entrepreneurship and innovation, to support venture and job creation. Her forte is in launching new initiatives pan-India and also at the global level, with her work spanning across the globe. She has an amazing and vast work experience working as a project lead at Launchpad Bangalore for Dataflip Global Technology Private Limited. And she's also the director at CIM SME as a coordinator for Global Commit Innovations and Funding. She's been a mentor to MML's Virtual Global Mentor Board, Master My Life EQ Education, and the founder of Gold Brew, which is a virtual storytelling forum. And I must tell you, this is an amazing initiative. And the lead partner at WeCap Innovations IIP, a center for eco-holistic entrepreneurship development. Founder and director at Inquisit Innovations Private Limited, and the director at WeAid, which is a Women Energy Association of Incubators in Manufacturing. This list goes on, and we are so privileged and honored to have you on board today, ma'am. Welcome. Thank you, Chaitra. It was a lovely expression of me. Thank you so much. ಮತ್ತೆ ಎಲ್ಲರಿಗೂ ನಮಸ್ಕಾರಗಳು. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನ್ ಮಳಗಾದೇತೆ ಆತ್ಮೈವ ಆತ್ಮನೇ ಬಂಧುವು ಆತ್ಮೈವ ಋತುರಾತ್ಮನ. ಮಿತ್ರರೇ, ಭಗವದ್ಗೀತೆ ಹೇಳ್ತದಲ್ವಾ, ನಾವು ನಮ್ಮನ್ನು ಉನ್ನತಿಗೆ ಏರಿಸಬೇಕು ಮತ್ತು ನಾವು ಕೆಳಕ್ಕೆ ಇಳಿಯಲು ಬಿಡಬಾರದು. ಇದು ಕೃಷಿ ಅವಲಂಬಿತ. ಈ ದೇಶದಲ್ಲಿ 70% ಹೆಚ್ಚು ಜನರು ಕೃಷಿಯನ್ನ ಅವಲಂಬಿಸಿದ್ದಾರೆ. ಹಾಗೇನೆ ಸ್ತ್ರೀ ಬೆಳೆಗಾರರ ಶೇಕಡಾವಾರು ಪ್ರಮಾಣವು 2001ರಲ್ಲಿ 37ರಿಂದ 2011ರಲ್ಲಿ 29% ಇಳಿದು ಹೋಯಿತು. ರೈತರು, ಕಾರ್ಮಿಕರು ಮತ್ತು ಉದ್ಯಮಿಗಳಾಗಿ ಕೃಷಿ ಕ್ಷೇತ್ರ ಮತ್ತು ಗ್ರಾಮೀಣ ಆರ್ಥಿಕತೆಯ ಅಭಿವೃದ್ಧಿಯಲ್ಲಿ ಮಹಿಳೆಯರು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. 2011ರ ಜನಗಣತಿಯ ಪ್ರಕಾರ ಒಟ್ಟು ಮಹಿಳಾ ಮುಖ್ಯ ಕಾರ್ಮಿಕರಲ್ಲಿ 55% ಅಷ್ಟು ಜನ ಕೃಷಿ ಕಾರ್ಮಿಕರು ಮತ್ತು 24% ಕೃಷಿ ಕಾರ್ಮಿಕರು ಇರುತ್ತಾರೆ. ಇದಲ್ಲದೆ ಕಾರ್ಯಾಚರಣೆ ಹಿಡುವಳಿಗಳಲ್ಲಿ ಕೇವಲ 12% ಮಾತ್ರ ಮಹಿಳೆಯರ ಒಡೆತನ ಇದೆ. ಇದೆಲ್ಲ ಸ್ಟ್ರಕ್ಚರ್ ನೋಡಿದ್ರೆ ಇದು ಕೃಷಿಯಲ್ಲಿ ಭೂಮಾಲೀಕರ ಮಾಲೀಕತ್ವದಲ್ಲಿ ಜೆಂಡರ್ ಇನ್ಇಕ್ವಾಲಿಟಿ ಪ್ರತಿಬಿಂಬಿಸುತ್ತಿದೆ. ಕೃಷಿ ಮೌಲ್ಯ ಸರಪಳಿಯ ಎಲ್ಲಾ ಹಂತಗಳಲ್ಲಿ ಮಹಿಳೆಯರು ಪ್ರಧಾನವಾಗಿರುವುದರಿಂದ, ಅಂದ್ರೆ ಉತ್ಪಾದನೆ, ಬಿಫೋರ್ ಅಂಡ್ ಆಫ್ಟರ್ ಹಾರ್ವೆಸ್ಟಿಂಗ್,
ಇದೆಲ್ಲ ನೋಡಿದ್ರೆ ಪ್ಯಾಕೇಜಿಂಗ್, ಮಾರ್ಕೆಟಿಂಗ್, ಕೃಷಿಯಲ್ಲಿ ಉತ್ಪಾದನೆಯನ್ನ ಹೆಚ್ಚಿಸಲು ಇದೆಲ್ಲ ನೋಡಿದ್ರೆ ನಮಗೆ ಮಹಿಳೆಯರ ಕೊಡುಗೆಯನ್ನ ಮೌಲ್ಯಮಾಪನ ಮಾಡುವುದು ಈಗ ಅತ್ಯಂತ ಅವಶ್ಯಕತೆ ಇದೆ. Keeping all these in mind, we felt there is an urgent need to train these female agriculturists, entrepreneurs, agri-entrepreneurs with proper scientific methods and make them aware of all the schemes of the government is trying to give them. That we have to ensure. The modern science and technology and artificial intelligence could be the best, like leveraged into doing so. Thus, the idea of Bhumiputri was born. Kadamba Group, under the able leadership of Sri Anant Kumar Hegde, is behind this motto in making this noble cause a reality. On this auspicious occasion, given Farmers Day, Bhumiputri has taken a birth, as we all know now. Bhumiputri is an incubator to foster and promote agri-entrepreneurship, a first of its kind incubator to cater startup needs in the agricultural sector. Bhumiputri will conduct startup related events, workshops to generate interest among potential startups. These programs will enable agri-entrepreneurs to gain a deeper understanding of the industry landscape, hence helping them scale up and sustain in the ecosystem. ರೈತ ಮಿತ್ರರೇ, ಚೆನ್ನಾಗೇನೋ ಪ್ರಾರಂಭ ಆಯಿತು ಎಂದರೆ ಅರ್ಧ ಮುಗಿದಿದೆ ಎಂದ ಅಲ್ವಾ ಅರ್ಥ. ಈಗ ನಾವಂತೂ ಪ್ರಾರಂಭಿಸಿದ್ದೇವೆ ಈ ಇನಿಷಿಯೇಟಿವ್ ಅನ್ನು. ಸೊ ಎಲ್ಲರ ಆಶೀರ್ವಾದದೊಂದಿಗೆ, ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಮುಂದುವರಿಯೋಣ, ಕಾಣದ ಕೈಗಳನ್ನು ಬಲಪಡಿಸೋಣ, ದೇಶವನ್ನು ಬಲವಾಗಿ ಕಟ್ಟೋಣ. ಧನ್ಯವಾದಗಳು. ಶ್ರೀಮತಿ ಸವಿತಾ ಹೆಗಡೆಯವರು ಕಲಿಕೆಗೆ ವಯಸ್ಸಿನ ಮಿತಿ ಇಲ್ಲ, ಇದಕ್ಕೆ ಆದರ್ಶವಾಗಿ ಇದ್ದಾರೆ ನಮ್ಮ ಸವಿತಕ್ಕನವರು. ಶಿರ್ಸಿಯ ಶ್ರೀಮತಿ ಸವಿತಾ ಹೆಗಡೆಯವರು ಅರೇಕಾ ವ್ಯಾಲಿ ಸ್ಟೇ ಎಂಬ ಅಗ್ರಿ ಟೂರಿಸಂಗೆ ಸಂಬಂಧಿಸಿದ ಸಂಸ್ಥೆಯನ್ನ 9 ವರ್ಷದಿಂದ ನಡೆಸುತ್ತಾ ಬಂದಿದ್ದಾರೆ. ಅವರ ಯಶಸ್ಸಿನ ಹಿಂದಿನ ಕಥೆಯನ್ನ ಅವರ ಬಾಯಲ್ಲೇ ನಾವು ಈಗ ಕೇಳೋಣ. ಸವಿತಾ ಅವರೇ, ವೆಲ್ಕಮ್. ನಮಸ್ಕಾರ ಎಲ್ಲರಿಗೂ. ಇವತ್ತು ಅಕ್ಟೋಬರ್ 15ನೇ ತಾರೀಕಿಗೆ ನನ್ನ ಕೃಷಿ ಪುತ್ರಿ ಭೂಮಿಪುತ್ರಿ ಅಂತ ಗುರುತಿಸಿದ್ದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು. ಅದು ಅವಕಾಶ ಹಿರಿಯರ ಸಮ್ಮುಖದಿಂದ, ಹಿರಿಯರ ಆಶೀರ್ವಾದದಿಂದ ಒಂದೊಂದೇ ಅವಕಾಶ ಬಂತು ಬಿಟ್ರೆ ನಾನೇನೋ ಸಾಧನೆ ಮಾಡಿದ್ದೇನ್ ದೊಡ್ಡದಲ್ಲ ಅನ್ಸ್ತದೆ. ಮತ್ತೆ ಒಂದು ಒಳ್ಳೆ ಕುಟುಂಬದ ಹುಟ್ಟಿನಿಂದ ನಾ ಬಂದಿದ್ದು. ಒಂದು ಕುಟುಂಬ ಈ ರೈತ ಮಹಿಳೆಯರ ಮತ್ತೆ ರೈತ ಕುಟುಂಬದಿಂದ ಬಂದಿದ್ದಕ್ಕೆ ಸಣ್ಣಿಂದಾಗ ನಮ್ ತಂದೆ ತಾಯಿ ಜೊತೆಗೆ ಕೆಲಸ ಮಾಡಿ ಅದ ಅನುಭವಗಳಿತ್ತು. ಅದರ ಜೊತೆಗೆ ಒಳ್ಳೆ ಕುಟುಂಬ ಸೇರಿದ್ದು ನನ್ನ ಸೌಭಾಗ್ಯ. ಅದ್ರ ಜೊತೆಗೆ ಅವರ ಆಶೀರ್ವಾದದಿಂದ ನನಗೆ ಸ್ವರ್ಣವಲ್ಲಿ ಮಠದಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದು ನನ್ನ ಸುಯೋಗ. ಅವರ ಗುರುಗಳ ಆಶೀರ್ವಾದದ ಮೇರೆಗೆ ನನ್ಗ ಅಲ್ಲಿ ಕುಂಕುಮಾರ್ಚನೆ, ಮಾತೃ ಮಂಡಳಿ ಅಧ್ಯಕ್ಷ ಆಗಿ ಕುಂಕುಮಾರ್ಚನೆ, ಭಗವದ್ಗೀತೆ ಮತ್ತೆ ಲಲಿತಾ ಸಹಸ್ರನಾಮ, ಆಮೇಲೆ ಶಂಕರ ಸ್ತೋತ್ರ ಇದನ್ನೆಲ್ಲ ನಾನು ಲೀಡರ್ಶಿಪ್ ತಗೊಂಡು ಕಾರ್ಯನಿರ್ವಹಿಸಿದಾಗ ನಂಗೊಂದ್ ಸ್ವಲ್ಪ ನಾನು ಏನು ಮಾಡ್ಬಹುದು ಅಂತ ಒಂದೊಂದು ಮೆಟ್ಲಾಗೆ ಅವಕಾಶಗಳು ಬಂತು. ಅದನ್ನ ಸ್ವಲ್ಪ ಹತ್ತುತ್ತಾ ಬಂದೆ. ಅದ್ರ ಜೊತೆಗೆ ನನ್ ಬಿಜೆಪಿ ಇದರಿಂದ ಪಂಚಾಯತದ ಅವರಿಗೂ ನನ್ಗೆ ಉಪಾಧ್ಯಕ್ಷ ಸ್ಥಾನ ಮತ್ತೆ ಜಲಾನಯನದಲ್ಲೂ ನನಗೆ ಒಂದೊಂದೇ ಅವಕಾಶಗಳು ಸಿಕ್ತು. ಅದನ್ನೆಲ್ಲ ಪಾಲನೆ ಮಾಡ್ಕೊತಾ ಬಂದೆ. ಅದರ ಜೊತೆಗೆ ನಾವು ಕೆಲಸ ಮತ್ತೆ ನಮ್ಮ ಕೃಷಿ ಭೂಮಿಲಿ ನಮ್ದಾದು ತೋಟ ಓಡಾಡೋದ್ರ ಜೊತೆಗೆ ಅಡಿಕೆ, ಕಬ್ಬು, ಯಾಲಕ್ಕಿ, ತೆಂಗು ಎಲ್ಲದ್ರ ಜೊತೆಗೆ ನಮ್ ಹೂವಿನ ಗಿಡ ಹಿತ್ಲುಗಳೆಲ್ಲ ಸರಿಯಾಗಿ ನಾವು ಪಾಲಿಸೋದು ನಮ್ದು ಒಂದು ಮೊದ್ಲಿಂದನೂ ನಮ್ದು ಅದೊಂದು ಕೆಲಸ ಅಂತ ಅನ್ಸೇ ಇಲ್ಲ. ನಮ್ದೊಂದು ಹಿರಿಯವ್ರ ಸಂತಿಗೆ ಹೋಗಿ ಮಾಡಿರೋದು ಅಷ್ಟೇ. ಅದ್ರ ಜೊತೆಗೆ ನಮ್ಗೆ ಏನ್ ಬಂತು, ಒಂದ್ಸರ್ತಿ ನಮ್ಗೆ 2008ನೇ ಇಸ್ವಿಯಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಕೃಷಿಕರಿಗೆ ನಾವೊಂದು ಹೋಮ್ ಸ್ಟೇ ಮಾಡ್ಲಿಕ್ಕೆ ಅವಕಾಶ ಕೊಡ್ತೇವೆ ಅಂತ ಒಂದು ಪೇಪರ್ ಅಲ್ಲಿ ಆಡ್ ಬಂದಿತ್ತು. ಅದ್ರಕ್ಕೆ ನಾವು ಅದನ್ನ ಅರ್ಜಿ ತುಂಬಿದಾಗ ನಮ್ಗೆ ಅವ್ರು ಟೂರಿಸಂ ಡಿಪಾರ್ಟ್ಮೆಂಟ್ ನವ್ರು ಬಂದು ನಮ್ಗೆ ನೋಡಿ ಅಲ್ಲೆಲ್ಲ ವ್ಯವಸ್ಥೆ ಎಲ್ಲ ನಾವು ಮಾಡಿದಾಗ
ಅವ್ರು ನಮ್ಗೆ ಅಪ್ರೂವಲ್ ಮಾಡಿ ಲೈಸೆನ್ಸ್ ಕೊಟ್ರು. ಏನೋ ಹೇಗೋ ಅಂತ ನಾವು ಸ್ವಲ್ಪ ಅಳುಕಿನಿಂದಲೇ ನಮ್ಮ ಮನೆಯವರು, ನಮ್ಮ ವಯಸ್ಸಾದ ಅತ್ತೆಯವರು ಇದ್ದಾರೆ, ಅತ್ತೆಯವರು ನಮ್ಮ ಮಕ್ಕಳ ಜೊತೆ ಸಹಕಾರದೊಂದಿಗೆ ನಾವು ಹೋಮ್ ಸ್ಟೇ ಒಂದು ಮಾಡ್ತಾ ಬಂದ್ವಿ. ಹೋಮ್ ಸ್ಟೇನ ಅದು ಒಂದು ಒಳ್ಳೆ ರೀತಿಯಿಂದ ಇಲ್ಲಿ ತನಕ ನಡೀತಾ ಬಂದಿದೆ. ಹಿಂಗೆ ಅದರ ಜೊತೆಗಿಂದ ಕೆಲಸಗಳು ನಮ್ಮ ಆಸ್ತಿಗಳೆಲ್ಲ ಜಾಸ್ತಿ ಇರೋದಕ್ಕೆ ನಮ್ ಕೆಲ್ಸದವ್ರು ಸುಧಾರ್ಸೋದು ಅದೆಲ್ಲ ತುಂಬಾ ಪರಿಚಯ ಮೊದ್ಲಿಂದಾನು ಇತ್ತು. ಮತ್ ಅದರ ಆತಿಥ್ಯ ನಮ್ಮ ಹುಟ್ಟಿನಿಂದ ಬಂದಿದ್ದು. ನಾವೇನು ಹೊಸದಾಗಿಂದ ಟ್ರೈನಿಂಗ್ ತಗೊಂಡು ಮಾಡಿದ್ದ ಏನಿಲ್ಲ. ಅವ್ರಿಗೆ ಪ್ರೀತಿಯಿಂದ ಮಾಡಿ ಬಡಿಸೋದು ಅದು ನಮ್ಮ ಹಿರಿಯವರಿಂದ ಬಂದಿದ್ ಬಳುವಳಿ. ಅದ್ರ ಜೊತೆಗೆ ಒಂದು ಆತ್ಮೀಯತೆ, ಪ್ರೀತಿ ಎರಡು ಇತ್ತು. ಮತ್ತೆ ನಮ್ ಕೃಷಿಲೂ ಹಂಗೆ ನಮ್ದು ಹೈನುಗಾರಿಕೆ, ನಮ್ದು ಹಾಲು ಕರಿಯೋದ್ರಿಂದ ನಮ್ ಸಣ್ಣವರಿಂದ ನೋಡಿ ಅದೇನ್ ದೊಡ್ಡ ಕೆಲಸ ಅಂತ ಅನ್ಸೇ ಇಲ್ಲ. ಯಾವ್ದು ನಾವು ಮಾಡಿ ಸಾಧನೆ ಅಂತ ಅನ್ಸೇ ಇಲ್ಲ. ಅಂದ್ರೆ ಅವಕಾಶ ಬಂದಾಗ ಅದಾಗೆ ಅದ್ರ ಜೊತೆಗೆ ಹೋಯ್ತು ಬಿಟ್ರೆ ಎಲ್ಲರ ಸಹಕಾರದಿಂದ ನಂದು ಸಾಧನೆ ಅಂತ ನನಗೆ ಅನ್ಸೇ ಇಲ್ಲ ಇನ್ನುವರೆಗೂ. ಅದ್ರಂತೆ ನಾನು ಪಂಚಾಯತ್ದಲ್ಲಿ ಇದ್ದಾಗಲೂ ನನ್ಗೆ ಜನಸೇವೆ ಮಾಡೋದು, ಅಲ್ಲಿ ಊರಿನ ಸೇವೆ ಮಾಡೋದು ನನಗೆ ಸ್ವಲ್ಪ ಮಟ್ಟಿಗೆ ಪರಿಚಯ ಆಯ್ತು. ಆಮೇಲೆ ಜಲಾನಯನದಲ್ಲಿ ಇದ್ದಾಗಲೂ ಬಂತು. ಆಮೇಲೆ ನಮ್ದು ಈ ಬ್ಯಾಂಕ್ ಮಹಿಳಾ ಕೋಆಪರೇಟಿವ್ ಸೊಸೈಟಿ ಅಂತ ಮಾರಿಕಾಂಬಾ ಮಹಿಳಾ ಬ್ಯಾಂಕ್ ಇದೆ, ಅದ್ರಲ್ಲೂ ಡೈರೆಕ್ಟ್ ಆಗೋ ಅವಕಾಶ ಬಂತು. ಈಗ APMC ನಾನು ಈಗ ಹಾಲಿ ಮೆಂಬರ್ ಆಗಿದ್ದೀನಿ. ನನ್ಗೆ ವಹಿಸಿದ ಕೆಲಸ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಅಂತ ನನಗೆ ಭರವಸೆ ಇದೆ. ಅದರಂತೆ ಹೋಗ್ತಾನೂ ಇದೆ. ನಮ್ದು ಅವಕಾಶಗಳು ಸಿಗೋದು ನಮ್ದು ಒಂದು ಸುಯೋಗ ಅಂತ ನಾ ತಿಳ್ಕೊಂಡಿದ್ದೀನಿ. ಮತ್ತೆ ಎಲ್ಲದಕ್ಕಿಂತನೂ ಮನೆಯವ್ರ ಸಪೋರ್ಟ್ ಅದು ಹೆಚ್ಚಿಂದಿದ್ರೆ ಒಂದು ಮಹಿಳೆಗೆ ಅವಳಿಗೆ ಆದಷ್ಟು ಹೊರಗೆ ಹೋಗ್ಲಿಕ್ಕೆ ಅವಕಾಶ ಸಿಗತ್ತೆ. ಮನೆಯವ್ರ ಸಪೋರ್ಟ್ ಮುಖ್ಯ ಎಲ್ಲದಕ್ಕಿಂತನೂ. ಅದ್ರ ಜೊತೆಗೆ ಮಹಿಳೆಯರನ್ನ ಕನ್ವಿನ್ಸ್ ಮಾಡಿ ನಮ್ದು ಹೋಮ್ ಸ್ಟೇನೇ ಇರ್ಲಿ, ಅವರನ್ನ ನಾನು ಅವರಿಗೆ ನಾವು ನಮ್ಮ ಹೋಮ್ ಸ್ಟೇ ಜೊತೆಗೆ ಏನು ಕೆಲಸ ಮಾಡ್ಬೋದು, ನೀವು ಏನು ಅವ್ರಿಗೆ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರಿಗೆ ಬ್ಯಾಂಕಿಂಗ್ ವ್ಯವಸ್ಥೆ ಎಲ್ಲ ಹೇಳ್ಬಿಟ್ಟು ಅವ್ರಿಗೆ ದುಡ್ಡೆಲ್ಲ ಅವರಿಗೆ ನಾನೇ ನನ್ನ ಕೈಯಿಂದಾನೇ ಅವರಿಗೆ ಡಿಪಾಸಿಟ್ ಇಡೋದು ಅಥವಾ ಸೇವಿಂಗ್ ಮಾಡೋದು ಎಲ್ಲ ಪರಿಚಯ ಮಾಡ್ಕೊಟ್ಟೆ. ಅವ್ರು ಒಂದೊಂದೇ ಹಂತವಾಗಿ ಅವರು ನನ್ನ ಜೊತೆ ಕೈಗೂಡಿಸಿದ್ರು. ನಮ್ ಕೆಲ್ಸದವ್ರನ್ನು ಅಷ್ಟೇ ನನ್ನ ಫ್ರೆಂಡ್ಸ್ ಆಗಿ ನಾನು ನೋಡ್ದೆ. ಅವರು ಹಾಗೆ ಎಷ್ಟೊತ್ತಿಗೆ ನಾನು ಕರೆದ್ರು ನನ್ಗೆ ಸಪೋರ್ಟ್ ಆಗಿ ಅವರು ನಿಲ್ತಾರೆ. ಅದರಿಂದ ಅವ್ರೆಲ್ಲರ ಜೊತೆ ನನಗೆ ಯಾವ್ದೇ ಕೆಲ್ಸನೂ ಬೇಜಾರಿಲ್ದೆ ಅಥವಾ ಖುಷಿಯಿಂದನೇ ಮಾಡುವಂತ ಸುಯೋಗ ನಂದಾಯ್ತು. ಮತ್ತೆ ನಮ್ಮ ಮಕ್ಕಳು ಹಾಗೆ, ನಮ್ಮ ಪಲ್ಲವಿ ಅಂತ ಮಗಳು, ಎರಡನೇ ಮಗಳು, ಅವಳು ತುಂಬಾ ನನ್ಗೆ ಸಪೋರ್ಟಿವ್ ಆಗಿ ಇಂಟರ್ನೆಟ್ ಮೇಲೆ ಹೊರಗಡೆ ಓಡಾಡೋ ಕೆಲ್ಸ ಎಲ್ಲ ಅವಳೇ ಮಾಡ್ಕೊಂಡು ಹೋದ್ಲು. ನಾನು ಉಳಿದಿದ್ದ ಕೆಲಸ ಜವಾಬ್ದಾರಿ ಇಬ್ರು ಒಬ್ರನ್ನೊಬ್ಬರನ್ನ ಅರ್ಥಕೊಂಡು ಮಾಡಿದ್ದಕ್ಕೆ ನಮ್ಗೆ ಯಾವ್ದು ಕಷ್ಟ ಹಾಕೊಂಡಿಲ್ಲ. ಇದ್ರ ಜೊತೆಗೆ ಹೋಮ್ ಸ್ಟೇ ಜೊತೆಗೆ ನಂದು ಏನಾಗ್ತದೆ ಅಂದ್ರೆ ನಾವು ಅವ್ರು ಬಂದವರಿಗೆ ಆರ್ಗಾನಿಕ್ ಅಂತ ನಮ್ದೇ ತರಕಾರಿಗಳು, ನಮ್ದೇ ಹಪ್ಪಳ, ನಮ್ದೇ ಸಂಡಿಗೆ, ನಮ್ದು ಏನ್ ನಾವು ಮನೇಲಿ ಮಾಡ್ಕೊಡ್ತೀವೋ ಅದು ಅವ್ರು ಖುಷಿ ಪಡ್ತಾರೆ ಅವ್ರದ್ದು ನನ್ಗೆ ಗೊತ್ತಾಯ್ತು. ಅದ್ರ ಜೊತೆಗೆ ನಂಗೆ ಮೊದ್ಲಿಂದನೂ ಕಸಿ ಕಟ್ಟೋದು ಎಲ್ಲ ಬರ್ತದೆ, ತರಕಾರಿ ಮಾಡೋದೆಲ್ಲ ತುಂಬಾ ಬರ್ತಿತ್ತು. ಅದ್ರ ಜೊತೆಗೆ ಕಸಿ ಮಾಡಿ ನಾನು ತರಕಾರಿಗಳನ್ನೆಲ್ಲ ಬೆಳೆಯೋದೆಲ್ಲ ಶುರು ಮಾಡ್ಕೊಂಡೆ. ಅವರಿಗೆ ನಮ್ಮನೇಲೆ ಆಗಿದ್ದು ಇದು ನೋಡ್ರಿ, ಇದು ತಂಬಳಿ ಮಾಡಿದ್ದೇನೆ, ಇದನ್ನ ಹೀಗ್ ಮಾಡಿದ್ದೇನೆ. ನಾವು ಆತ್ಮೀಯತೆಯಿಂದ ಪ್ರೀತಿಯಿಂದ ಅವರಿಗೆ ಬಡಿಸಿದಾಗ ಅವರೇ ಹೇಳ್ತಾ ಇದ್ರು ಎಷ್ಟೋ ಸತಿ, ನಮ್ಗೆ ಇನ್ನೂ ದೊಡ್ಡ ಹೋಟೆಲ್ ಸಿಗ್ಬೋದು, ಇನ್ನೂ ದೊಡ್ಡ ರೂಮ್ ಸಿಗ್ಬೋದು, ಇಷ್ಟ ಆತ್ಮೀಯತೆ ಇಷ್ಟು ಪ್ರೀತಿ ನಮ್ಗೆ ಸಿಗೋದು ಇಲ್ಲೇ ಇರತ್ತೆ ಅಂತ ತುಂಬಾ ಅವರಿಂದನೂ ಒಂದು ಖುಷಿ, ನಮ್ಮಿಂದ ನಿರೀಕ್ಷೆ ಅವರು ಮಾಡಿದ್ದ ಕಂಡಾಗ ಮತ್ತೆ ಖುಷಿ ಆಯ್ತು. ಅವರಿಂದ ನಮಗ ಅಂದ್ರೆ ಯಾವ್ದೋ ನಮ್ಗೆ ಒಂದ್ ತೋಟದಲ್ಲಾಗ್ಲಿ ಒಂದ್ ಇದ್ರಲ್ಲಿ ನಮ್ ಖುಷಿಯನ್ನು ನಾವೇ ಕಾಣುವಂತ ಸುಯೋಗ ನನಗ್ ಬಂತು ಅಂತ ನಾ ತಿಳ್ಕೊಂಡಿರ್ತೀನಿ. ಎಲ್ಲ ಒಂದು ಹಂತದಲ್ಲಿ ನಾವು ನೋಡೋಕಾದ್ರೆ ಪ್ರತಿಯೊಂದು ಮಹಿಳೆನು ಮನಸ್ಸು ಮಾಡಿದ್ರೆ ಇವತ್ತಿನ ದಿವಸದಲ್ಲಿ ಅವಳೇ ಹೆಚ್ಚಾಗಿ ಎಲ್ಲಾ ಕೆಲಸಗಳನ್ನು ಅವಳೇ ಮಾಡ್ಕೊಂಡು ಹೋಗ್ತಾಳೆ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ನಾನು ಈಗ ಹೊರಗಡೆ ಓಡಾಡ್ತಾ ಇದ್ದೀನಿ, ಎಲ್ಲಾ ನೋಡ್ತೀನಿ, ಹಾಲು ಕೊಡೋದು ಹೋಗ್ಲಿ ಎಲ್ಲ ಆಗ್ಲಿ, ಹೆಚ್ಚಾಗಿ ಗಂಡ್ಮಕ್ಳೇ ಮಾತಾಡ್ತಾ ಅಲ್ಲಿ ಇಲ್ಲಿ ಹರಟೆ ಹೊಡೆದ ಕಾಣ್ತದೆ ಬಿಟ್ರೆ
ಹೆಣ್ಮಕ್ಳಿಗೆ ಎಲ್ಲೆಲ್ಲೂ ಅವ್ರು ಹರಟೆ ಹೊಡೆಯೋದು. ನಾನು ಇಷ್ಟೊಂದು ಲೀಡರ್ ಆಗಿ ಕೆಲಸ ಮಾಡಿದ್ರು ಅವ್ರ ಕೆಲಸ ಮುಗಿದ ಮೇಲೆ ಅವ್ರು ಒಂದ್ 5 ನಿಮಿಷ ಅಲ್ಲಿ ಇರಲ್ಲ, ಹಾಗೆ ಹೋಗ್ಬಿಟ್ರು ಮನೆಗೆ. ಆ ಕೆಲ್ಸ ಇದೆ, ಈ ಕೆಲ್ಸ ಮಾಡ್ಬೇಕು ಅಂತ ಹೋಗೋದ್ ಕಂಡಾಗ ಅವ್ನು ಎಷ್ಟು ಖುಷಿ ಆಗ್ತಿತ್ತು ನನ್ಗೆ. ಒಂದು ಟೈಮ್ ವೇಸ್ಟ್ ಮಾಡ್ದೆ ಮಾಡೋರು ಮಹಿಳೆಯರಂತ ನನ್ಗೆ ಖುಷಿ ಆಗ್ತಿತ್ತು ಯಾವಾಗ್ಲೂ. ಈಗ್ಲೂ ಹಾಗೆ ಯಾರಾದ್ರೂ ಮಹಿಳೆಯರ ಬಗ್ಗೆ ಏನಾದ್ರೂ ಬೈದ್ರೆ, ಏನಾದ್ರೂ ಟೀಕೆ ಮಾಡಿದ್ರೆ ನಂಗೆ ತುಂಬಾ ನೋವು ಆಗ್ತದೆ. ನಿಂಗೆ ಒಂದು ಮಹಿಳೆ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಅದಂತೆ ಆಗ್ತಾನೂ ಇದೆ. ಅವಕಾಶ ಕೊಟ್ಟಿದ್ದಕ್ಕೆ ಅದೇ ನೀವು ಜವಾಬ್ದಾರಿ ಕೊಟ್ಟಿದ್ದನ್ನ ನನ್ನ ಕೈಲಾದ ಮಟ್ಟಿಗೆ ನಾನು ನಿಮ್ಮ ಒಂದು ಮಾರ್ಗದರ್ಶನದಿಂದ ಹೋಗ್ತೇನೆ ಅಂತ ಅನ್ನೋ ಭರವಸೆ ನನಗಿದೆ. ಹಿಂಗೆ ನಮಸ್ಕಾರ. ಚೆನ್ನಾಗಿ ಮಾಡಿದ್ರೆ ತುಂಬಾ ಇನ್ಸ್ಪೈರಿಂಗ್ ಇದೆ. I would like to introduce Dr. Chaitra Narayan, an advisor to Kadamba Aromatic Products. Dr. Chaitra Narayan is an entrepreneur and founder of Kodagu Agritech and Shivam Solutions. Dr. Chaitra is a true friend of farmers. She encouraged the farmers from Kodagu, Onion and Periarta regions to take up alternative to farming, which involves cultivation of medicinal and aromatic plants. It successfully led to an increase in revenue generation of farmers along with an assured buyback market. Dr. Chaitra has MSc and PhD in microbiology from the University of Mysore. She encouraged farmers of southern Karnataka region to cultivate aromatic crops as an alternative to tobacco cultivation and founded Shivam Distillation, an aromatic plant. This is an aromatic plant processing and distillation unit. Under Make in India initiative, Dr. Chaitra presented a biocapsule technology before Prime Minister Shri Narendra Modi. We are delighted to have you, Dr. Chaitra, at this very important occasion. I welcome you to share your knowledge and experience with us. Over to you, Dr. Thank you so much for the introduction, ma'am. And it is a pleasure to be a part of this innovative brainchild of yours, Bhumi Putri. I would like to congratulate you on that. Nanna social media. This is all of us. Yes, of course. Nanu nenne nanna social media platform alli idralella share ಮಾಡಿದಾಗ I have got a number of messages saying it is a very new initiative. ನಾವು ಇಂತ ಒಂದು initiative ಬಗ್ಗೆ ಎಲ್ಲೂ ಮುಂಚೆ ಓದಿಲ್ಲ. So a lot of success to you ಅಂತ ತುಂಬಾ ಜನ friends ಆಗ್ಲಿ ಅಥವಾ even my colleagues have been sending a lot of messages. So congratulations to the entire team on that. Yeah. And ನನ್ ಬಗ್ಗೆ ಹೇಳ್ಬೇಕಂತಂದ್ರೆ ನನ್ನ ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರು, ಓದಿದ್ ಕೂಡ ಮೈಸೂರು ಯೂನಿವರ್ಸಿಟಿಲಿ. ನಾನು ಓದಿದ್ದೆಲ್ಲ ಮೈಸೂರಲ್ಲೇನೆ. ಸೊ ನಾನು MSc ಮುಗಿಸಿ PhD ಸ್ಟಾರ್ಟ್ ಮಾಡ್ತಾನೆ ಮನ್ಸಿನಲ್ಲಿ ಒಂದು ಇತ್ತು ಮೊದ್ಲಿಂದನೂ. PhD ಮಾಡಿದ ನಂತರ ಯೂಶಲಿ ಅದು ಸೈನ್ಸ್ ಸ್ಟ್ರೀಮ್ ಅಲ್ಲಿ ಹೋದವರಿಗೆ ಬಹಳಷ್ಟು ಕಡಿಮೆ ಆಪ್ಷನ್ಸ್ ಇರುತ್ತೆ. ಅದ್ರಲ್ಲಿ ಮೇಜರ್ ಆಪ್ಷನ್ಸ್ ಅಂತಂದ್ರೆ ಒಂದು ಟೀಚಿಂಗ್ ಇರುತ್ತೆ. ನೆಕ್ಸ್ಟ್ ಯು ಹ್ಯಾವ್ ಟು ಕಂಟಿನ್ಯೂ ರಿಸರ್ಚ್, ಸೈಂಟಿಸ್ಟ್ ಆಗಿ ಕಂಟಿನ್ಯೂ ಮಾಡ್ಬೇಕು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಲ್ಲಿ. ಇದ್ರಲ್ಲಿ ಇಲ್ಲ ಅಂತಂದ್ರೆ ನಮಗೆ ಆಸ್ ಅನ್ ಅಕಾಡೆಮಿಷಿಯನ್ ವಿ ಕ್ಯಾನ್ ಕಂಟಿನ್ಯೂ. ಇದು ಮೇಜರ್ ಆಪ್ಷನ್ಸ್ ಇರುತ್ತೆ. ಸೊ ಇದು ಯಾವ್ದಕ್ಕೂ ಹೋಗ್ದಲೇನೆ ಮೊದ್ಲಿಂದಾನು ಈ ಆಂಟರ್ಪ್ರಿನರ್ಶಿಪ್ ಒಂದು ತಲೆಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕೂತಿತ್ತು. ಹಾಗಾಗಿ ಓದೋದು ಮುಗಿದ್ ಕೂಡ್ಲೇನೆ, ನನ್ನ PhD ಮುಗಿದ್ ಕೂಡ್ಲೇನೆ ಮೇಡಮ್ ಮೊದ್ಲು ಹೇಳಿದ ರೀತಿ ಕೊಡಗು ಆಗ್ರಿಟೆಕ್ ಅಂತ ಹೇಳಿ ಒಂದು ಸಣ್ಣ ಆಗ್ರಿ ಸ್ಟಾರ್ಟ್ಅಪ್ ಕಂಪನಿ ನಾನು ಕುಶಾಲನಗರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಕುಶಾಲನಗರ್ ಬಂದು ನಮ್ಮ ತಾಯಿ ಊರು, ನನ್ನ ತಾಯಿ ಊರಾಗಿರೋದ್ರಿಂದ ಜೊತೆಗೆ ಅಲ್ಲಿ ಬಹಳಷ್ಟು ಜನ ನಿಮ್ಗೆ ಗೊತ್ತಿರೋ ರೀತಿ ಕಾಫಿ ಮತ್ತೆ ಪೆಪ್ಪರ್ ಪ್ಲಾಂಟರ್ಸ್ ಜಾಸ್ತಿ ನಮ್ ಕೊಡಗಿನಲ್ಲಿ. ಸೊ ಆ ಒಂದು ಕ್ಲೈಂಟ್ ಬೇಸ್ ನ ಇಟ್ಕೊಂಡು ಅಲ್ಲಿ ಬಯೋಕ್ಯಾಪ್ಸ್ಯೂಲ್ ಟೆಕ್ನಾಲಜಿ, ಅದು ICAR ಪೇಟೆಂಟೆಡ್ ಟೆಕ್ನಾಲಜಿ, ಆ ಟೆಕ್ನಾಲಜಿಯಿಂದ ಅವರಿಂದ ಪಡೆದುಕೊಂಡು we are actually the world's first manufacturers of those biocapsules. ಈ biocapsules ಏನಂತಂದ್ರೆ ನೀವು ಕೇಳಿರ್ತೀರ, ಈ ಸೂಕ್ಷ್ಮಾಣು ಜೀವಗಳಿರತ್ತೆ, ಟ್ರೈಕೋಡರ್ಮಾ ಇರ್ಬೋದು, PGPR ಇರ್ಬೋದು, NPK ಇರ್ಬೋದು, ಈ ತರ ಹಲವಾರು ಮೈಕ್ರೋ ಆರ್ಗಾನಿಸಮ್ಸ್ ನ ಎನ್ಕ್ಯಾಪ್ಸುಲೇಟೆಡ್ ಒಂದು ಕ್ಯಾಪ್ಸೂಲ್ ಫಾರ್ಮ್ ಅಲ್ಲಿ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಈ ಕ್ಯಾಪ್ಸೂಲ್ಸ್ ಇಂದ ಏನಂತಂದ್ರೆ ಈಗ ರೈತರು ಬಹಳಷ್ಟು ವರ್ಷದಿಂದ ಪೌಡರ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಾರೆ ಬಯೋಫರ್ಟಿಲೈಸರ್ಸ್ ನ, ಇಲ್ಲ ಲಿಕ್ವಿಡ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಾರೆ. ಈ ಕ್ಯಾಪ್ಸೂಲ್ ಅಲ್ಲಿ ಏನಂತಂದ್ರೆ ಒಂದು ಕ್ಯಾಪ್ಸೂಲ್ ನ 100 ಲೀಟರ್ ನೀರಲ್ಲಿ ಕರಗಿಸಿ ಅದರಿಂದ ನೀವು ಹೆಚ್ಚು ಕಡಿಮೆ ಬರೀ ಸಾಧಾರಣ ಒಂದು ಕ್ಯಾಪ್ಸೂಲ್ ಇಂದ ನೀವು 40 ರಿಂದ 50 ಗಿಡಗಳಿಗೆ ಹಾಕ್ಬೋದು.
ಇದಕ್ಕೆ ಬೇರೆ ಬೇರೆ ಅಷ್ಟು ಬಹಳಷ್ಟು ಬೆನಿಫಿಟ್ಸ್ ಇರತ್ತೆ. ಅಂದ್ರೆ ರೋಗ ನಿಯಂತ್ರಣ ಶಕ್ತಿ ಇರತ್ತೆ, ಯೀಲ್ಡ್ ಅನ್ನು ಹೆಚ್ಚುಪಡಿಸುತ್ತೆ. ಇದೆಲ್ಲ ಈ ಟೆಕ್ನಾಲಜಿಯ ಬೆನಿಫಿಟ್ಸ್ ಆಗಿರುತ್ತೆ. ಇದಾಗ್ಲೇ ನಾವು 2016 ಅಲ್ಲಿ ಶುರು ಮಾಡಿದ್ದು. ಇದು ಇವಾಗ 4ನೇ ವರ್ಷ ತುಂಬಿ 5ನೇ ವರ್ಷದ ಕಡೆ ಕಾಲಿಡ್ತಾ ಇದೀವಿ. ಮತ್ತೆ ಸುವರ್ಣ ಮೇಡಮ್ ಹೇಳಿದ ರೀತಿ ಈ ಕಳೆದ 1.5 ವರ್ಷದಿಂದ ಕದಂಬದ ಜೊತೆ ನಮ್ಮ ಇನ್ನೊಂದು ಪ್ರಯತ್ನ ಏನಂತಂದ್ರೆ, ಹುಣಸೂರು ಮತ್ತೆ ಪಿರಿಯಾಪಟ್ಟಣ ಈ ಭಾಗದಲ್ಲಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿತಿರೋ ಬೆಳೆ ಅಂತಂದ್ರೆ ಟೊಬ್ಯಾಕೊ. ಈ ಒಂದು ಬೆಳೆ ಬಿಟ್ಟು ಅಲ್ಲಿಯ ರೈತರಿಗೆ ಇನ್ಯಾವ ಬೆಳೆಗಳ ಬಗ್ಗೆ ಒಂದು ಸಹಜವಾದ ಒಂದು ಮಾಹಿತಿ ಕೂಡ ಇಲ್ಲ, ಅಥವಾ ಆಸಕ್ತಿನೂ ಇಲ್ಲ. ಅವರು ನೋಡಿ ಬಂದಿರೋದು ಅಥವಾ ಕಲ್ಟಿವೇಟ್ ಮಾಡ್ತಾ ಇರೋದು ಇದೊಂದೇ. ಈ ಒಂದು ನಿಟ್ಟಿನಲ್ಲಿ ಅಲ್ಲಿ ರೈತರಿಗೆ ಅನುಕೂಲ ಆಗೋ ರೀತಿ ಅರೋಮ್ಯಾಟಿಕ್ ಕ್ರಾಪ್ಸ್ ನ ಪರಿಚಯ ಮಾಡಿದೀವಿ. ಅಂದ್ರೆ ಪಾಮ್ ರೋಸಾ ಇರ್ಬೋದು, ಲೆಮನ್ ಗ್ರಾಸ್ ಇರ್ಬೋದು. ಈ ಅರೋಮ್ಯಾಟಿಕ್ ಕ್ರಾಪ್ಸ್ ನ ಬೆಳೆಯೋದ್ರಿಂದ ಒಂದೇನಂತಂದ್ರೆ ಅವರಿಗೆ ಟೊಬ್ಯಾಕೊ ಜೊತೆ ಒಂದು ಆಲ್ಟರ್ನೇಟಿವ್ ರೆವೆನ್ಯೂ ಜನರೇಷನ್ ಅನ್ನೋದೊಂದಾಗತ್ತೆ. ಜೊತೆಗೆ ಗ್ರಾಜುಯಲಿ ಇವಾಗ ನಾವು ಶುರು ಮಾಡಿರೋದು ಒಂದು ಸಣ್ಣ ಪ್ರಯತ್ನದ ರೀತಿ, ಇದನ್ನ ಲಾರ್ಜ್ ಸ್ಕೇಲ್ ಆಗಿ ತೆಗೆದುಕೊಂಡು ಹೋಗಿ ಬೇರೆ ಸ್ಟೇಟ್ಸ್ ಅಲ್ಲಿ, ಈಗ ತಮಿಳ್ನಾಡು ಇರ್ಬೋದು, ಗುಜರಾತ್ ಇರ್ಬೋದು, ಇಲ್ಲೆಲ್ಲ ಎಕ್ಸ್ಟೆನ್ಸಿವ್ ಆಗಿ ಅರೋಮ್ಯಾಟಿಕ್ ಕ್ರಾಪ್ ಕಲ್ಟಿವೇಶನ್ ಮಾಡಿ ಬಹಳ ಒಳ್ಳೆ ರೀತಿಲಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಅಂಡ್ ರೈತರು ಅದರಿಂದ ಸಾಕಷ್ಟು ಆದಾಯ ಕೂಡ ಪಡೆದಿದ್ದಾರೆ. ಇದೇ ರೀತಿ ನಾವೊಂದು ಎಕ್ಸ್ಪ್ಯಾಂಡ್ ಮಾಡ್ಬೇಕು ಈ ನಿಟ್ಟಿನಲ್ಲಿ ಅನ್ನೋದು ನಮ್ಮ ಒಂದು ಯೋಚನೆ. ಮತ್ ಇನ್ನೊಂದೇನಾಗತ್ತೆ ಅಂತಂದ್ರೆ, ನೀವ್ ಯಾವ್ದೇ ಒಂದು ಬೆಳೆನ ನೀವು ರೈತರಿಗೆ ಪರಿಚಯಿಸಿ ಅಥವಾ ಯಾವ್ದೇ ಒಂದು ಬೆಳೆ ತಂದ್ರೂ ನೆಕ್ಸ್ಟ್ ಮೇಜರ್ ಪ್ರಾಬ್ಲಮ್ ಇರುತ್ತೆ ಮಾರ್ಕೆಟ್ ಕನೆಕ್ಟಿವಿಟಿ ಅಥವಾ ಮಾರ್ಕೆಟ್ ಲಿಂಕೇಜ್. ಅದು ಮೇನ್ ಪ್ರಾಬ್ಲಮ್ ಇರುತ್ತೆ. ಈಗ ಅವ್ರು ಬೆಳಿತಾರೆ ಹೌದು, ಅದನ್ನ ಕೊಳ್ಳೋರು ಯಾರು ಅಥವಾ ಅದನ್ನ ಎಲ್ಲಿ ಕೊಡ್ತಾರೆ? ಈಗ ತಂಬಾಕುಗಾದ್ರೆ ಒಂದು ಟೊಬ್ಯಾಕೊ ಬೋರ್ಡ್ ಇರುತ್ತೆ, ಅವ್ರಿಗೊಂದು ಫಿಕ್ಸ್ಡ್ ಪ್ರೈಸ್ ಇರುತ್ತೆ, ಅದನ್ನ ಪರ್ಚೇಸ್ ಮಾಡ್ತಾರೆ. ಈ ಒಂದು ಪ್ರಾಬ್ಲಮ್ ಕೂಡ ಆಗ್ಬಾರ್ದು ಅಂತ ಹೇಳಿ ಅಲ್ಲೇ ಹುಣಸೂರಲ್ಲಿ ನಾವೊಂದು ಡಿಸ್ಟಿಲೇಷನ್ ಯೂನಿಟ್ ಕೂಡ ಹಾಕಿದ್ದೀವಿ. ಅಂದ್ರೆ ರೈತರು ಅವ್ರು ಬೆಳೆದಿರತಕ್ಕಂತ ಅರೋಮ್ಯಾಟಿಕ್ ಕ್ರಾಪ್ಸ್ ನ ನಮಗೆ ಅಲ್ಲೇ ತಂದು ಕೊಡ್ತಾರೆ. ನಾವು ಅಲ್ಲೇ ಅದನ್ನ ವೇಟ್ ಮಾಡಿ ಪ್ರತಿ ಟನ್ನಿಗೆ ಇಷ್ಟು ಅಂತ ಒಂದು ನಿಗದಿತ ಬೆಲೆ ಇರುತ್ತೆ, ಅದ್ರ ಪ್ರಕಾರವಾಗಿ ನಾವು ಅಲ್ಲಿಂದ ಪರ್ಚೇಸ್ ಮಾಡಿ ಅಲ್ಲೇ ಆಯಿಲ್ ನ ಡಿಸ್ಟಿಲ್ ಮಾಡಿ ನಾವು ಅದರಿಂದ ಮುಂದಿನ ಅದ್ರದ್ದು ಏನು ಮಾರ್ಕೆಟಿಂಗ್ ಸ್ಟೆಪ್ಸ್ ಇರುತ್ತೆ ಅದನ್ನ ಮಾಡ್ತೀವಿ. ಸೊ ಈ ನಿಟ್ಟಿನಲ್ಲಿ ಕಳೆದ 1.5 ವರ್ಷದಿಂದ ನಾವು ಹುಣಸೂರು ಪಿರಿಯಾಪಟ್ಟಣದಲ್ಲಿ ಮಾಡಿ ಆಗ್ಲೇ ಸಾಕಷ್ಟು ಜನ ರೈತರು ಬೆಳಿತಾ ಇದ್ದಾರೆ. ಅಂಡ್ ಈಗಾಗ್ಲೇ ಅಲ್ಲಿ ಟಿಬೆಟಿಯನ್ ಕಾಲೋನಿಗಳು ಬಹಳಷ್ಟಿದೆ. ಸೊ ಈವನ್ ಟಿಬೆಟಿಯನ್ ರೈತರಲ್ಲೂ ಕೂಡ ಈ ಬೆಳೆ ಬಹಳ ಪಾಪ್ಯುಲರೈಸ್ ಆಗಿದೆ. ಆಮೇಲೆ ನಮ್ಮ ರೈತರು ಕೂಡ ಒಂದ್ ಅರ್ಧ ಎಕರೆಗೆ ಹಾಕಿರೋರು ಈಗ 1 ಎಕರೆಗೆ ಇರ್ಬೋದು, 2 ಎಕರೆ 3 ಎಕರೆಗೆ ಗ್ರಾಜುಯಲ್ ಆಗಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದಾರೆ. ಸೊ ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಅಲ್ಲಿಯ ರೈತರಿಗೆ ಏನ್ ಅನುಕೂಲಗಳನ್ನ ಕೊಡ್ಬೋದು ಅದನ್ನ ಮ್ಯಾಕ್ಸಿಮಮ್ ಕೊಡ್ಬೇಕು. ಆಮೇಲೆ ಇದೇ ಮಾಡೆಲ್ ನ ಸೇಮ್ ನಾವು ಕರ್ನಾಟಕದ ಬೇರೆ ಭಾಗಗಳಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಇದೀವಿ. ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ಅಬೌಟ್ ವಾಟ್ ವಿ ಆರ್ ಡೂಯಿಂಗ್. ಇದು ಸವಿತಕ್ಕ ಎಂತಾರು ಕ್ವಶನ್ ಇದೆ, ಏನಾದ್ರೂ ಕ್ವಶನ್ ಇದೆ ಕೇಳ್ಬೋದು ಚೈತ್ರ ಅವರಿಗೆ. ಈ ಟೆಕ್ನಾಲಜಿನ ನಾವು ಹೆಂಗೆ ಯೂಸ್ ಮಾಡ್ಬೋದು ಅದು ಹಾಗೆ ಅಂತ ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಇದೆ ಅದ್ರಿಂದ. ಈಗ ನಮ್ದು ತರಕಾರಿ ಇರ್ಲಿ ಯಾವ್ದೇ ಇರ್ಲಿ, ನಾವು ಮೊದ್ಲು ಹೋಗ್ತದ ಈಗಿನ ಹವಾಮಾನ ಎಲ್ಲ ತುಂಬಾ ಕಷ್ಟ ಇದೆಯಲ್ಲ. ಈಗ ಚೇಂಜ್ ಇರೋದಕ್ಕೆ ಹವಾಮಾನ ಇಲ್ಲ, ನಮ್ಮ ತರಕಾರಿಗಳೆಲ್ಲ ಬೇರೆ ಬೇರೆ ರೀತಿ ಬಳಸೋದು ತುಂಬಾ ಕಷ್ಟ ಆಗಿದೆ. ಆರ್ಗಾನಿಕ್ ಆಗಿ ನಾವು ಅದನ್ನ ಸಿಂಪಡಣೆ ಯಾವ್ದು ರೀತಿ ಮಾಡ್ಬೇಕು ಅಂತ ಸ್ವಲ್ಪ ನಾವು ಇದ್ರ ಔಷಧಿ ಹೋಗ್ಬೇಕಾಗ್ತದೆ, ಮಾಡ್ಬೇಕು ನಾವು. ಕಷ್ಟ, ಅದಕ್ಕೆ ನಾವು ಮೇಡಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ನಾನು ಕಂಪ್ಲೀಟ್ಲಿ ಅವ್ರ ಕನೆಕ್ಷನ್ ಹೋಯ್ತು. ಹೌದು, ನನಗೂ ಕೇಳ್ತಾ ಇಲ್ಲ. ಈ ಕರಿಬೇವಿನ ಸೊಪ್ಪು, ಗೊಬ್ಬರದ ಗಿಡದ ಎಲೆ, ಅದನ್ನೆಲ್ಲ ಯಾವ ರೀತಿಯಲ್ಲಿ ಮಾಡಿ ಸಿಂಪಡಣೆ ಮಾಡಿ ಅದನ್ನ ನಮ್ಮಲ್ಲೇ ಇರುವಂತ ಸೊಪ್ಪುಗಳು ಔಷಧಿನ ಸಿಂಪಡಣೆ ಮಾಡಿ ಅದನ್ನ ನಾವು ಒಂದು ಪ್ರಾಜೆಕ್ಟ್ ಆಗಿ ಮಾಡಿ ಅನುಕೂಲ ಆಗುವಂಗ ಮಾಡಿ ಹೇಗೆ ಅಂತ ಅನ್ಸ್ತಾ ಇದೆ ನನ್ಗೆ. ಸುಲಭವಾಗಿ ನಮ್ಗೆ ಅಲ್ಲೇ ಮ್ಯಾನೇಜ್ ಮಾಡ. ಖಂಡಿತವಾಗ್ಲು ಅಂದ್ರೆ ಅಲ್ಲಿರೋ ಗಿಡಗಳಿಗೆ ತಕ್ಕಂತೆ ಯಾವ ರೀತಿ ಮಾಡ್ಬೋದು ಅಂತ ಅದೊಂದು ನಿಮ್ಮ ಫಾರ್ಮ್ ಅಲ್ಲೇ ಬೇಕಾದ್ರೆ ಒಂದು ಟೆಸ್ಟ್ ಮಾಡಿ ಅದ್ರ ನಂತರ ಒಂದು ಇದನ್ನ ಮಾಡಿ ಯಾವ್ದು
ಅದ್ರ ಜೊತೆಗೆ ಕೆಲವೊಂದು ಈ ಗೊಂಡೆ ಅಂತ ಹೇಳ್ತಾರಲ್ಲ, ಅದ್ರ ಜೊತೆಗೆ ಯಾವ್ದು ಬೆಳೆಸಿದ್ರೆ ಅನುಕೂಲ ಆಗ್ತದೆ, ಯಾವ ಗಿಡದ ಜೊತೆ ಯಾವ್ದು ಇರಬಹುದು, ಆ ರೀತಿಲಿ ಹೋದ್ರೆ ಅದಕ್ಕೆ ಪೂರಕವಾಗಿ ಯಾವ್ದು ಅಂತ ಅಂದ್ರೆ ನಾವು ಈ ಗಿಡದ ಜೊತೆಗೆ ಇದೊಂದು ಗಿಡ ಇಟ್ರೆ ಇದಕ್ಕೆ ಇದು ಹುಳಗಳು ಬರಲ್ಲ, ಈ ರೋಗಗಳು ಬರಲ್ಲ ಅನ್ನೋದು ಈ ತರ ಸಂಶೋಧನೆ ಮಾಡ್ಲಿಕ್ಕಾಗತ್ತ? ಮಾಡ್ಬೋದು ಖಂಡಿತವಾಗಿ. ಅದ್ರ ನಿಟ್ಟಿನಲ್ಲಿ ಆಗ್ಲೇ ಬಹಳಷ್ಟು ರಿಸರ್ಚ್ ನಡೆದಿದೆ. ಬಟ್ ನೀವೀಗ ಹೇಳ್ತಾರ ಈಗ ಸ್ಪೆಸಿಫಿಕ್ ಆಗಿ ಇಂಥ ಗಿಡಗಳ ಜೊತೆ ಯಾವ್ದು ಕೊಡ್ಬೋದು ಅದ್ರ ಬಗ್ಗೆ ಮಾಡ್ಬೋದು, ಮಾಡಿ ಅದಕ್ಕೆ ತಕ್ಕಂತೆ ಔಷಧಿಗಳನ್ನ ಕೊಡ್ಬೋದು. ಅದನ್ನೆಲ್ಲ ಕೊಡ್ಬೇಕು. ಮತ್ತೆ ಈಗೇನು ಸಂಶೋಧನೆಯಲ್ಲಿ ಈಗ ನಮ್ಗೆ ಕಾಣ್ತಾ ಇದೆ, ಈಗೊಂದು ಹಸಿಮೆಣಸೆ ಇರ್ಲಿ, ಮೊದ್ಲಿನ ರುಚಿನೇ ಇಲ್ಲ. ಈಗ ಸಂಶೋಧನೆ ಆ ಬೀಜದ ಪ್ರೊಸೆಸಿಂಗ್ ಹಿಡಿದು ಏನಾಗಿದೆ, ಒಳ್ಳೊಳ್ಳೆ ಮಾಯ ಆಗ್ತಾ ಇದೆ. ನಮ್ದು ಇಲ್ಲಿ ಇದು ಗೋಕರ್ಣ ಮೆಣಸು ಅಂತೂ ತುಂಬಾ ಟೇಸ್ಟ್ ಇತ್ತು ಮೊದ್ಲು. ನಾವು ಅಡ್ಗೆ ಮಾಡಿದ್ರೆ ಕೆಲವೊಂದು ಈ ಮೆಣಸು ಖಾರದ ಇದು ಯಾವ್ದು ಸರಿಯಾಗಿತ್ತು ಅದು ರುಚಿ ಆಗಿರೋದು ಅಡ್ಗೆ ಮೇನ್ ಮೆಣಸು ಇದರಿಂದಾನೇ ಆಗ್ತಿತ್ತು. ಈಗ ಏನಾಗಿದೆ ಅಂದ್ರೆ ಮೆಣಸು ತಿನ್ನೋಕೆ ಇಲ್ಲ. ಆತರ ಒಂಥರ ಸಂಶೋಧನೆಯಿಂದ ಒರಿಜಿನಲ್ ಕಳೆದೋಗ್ತಾ ಇದೆ. ಅದು ಮತ್ತೆ ಸರಿಯಾಗಿ ಇಟ್ಕೋಬೇಕು ಅಂತ ನನ್ನ ಅನಿಸಿಕೆ. ಹೌದು. ಈಗಾಗ್ಲೇ ಬಹಳಷ್ಟು ರಿಸರ್ಚ್ ಇನ್ಸ್ಟಿಟ್ಯೂಟ್ ಗಳಲ್ಲಿ ನೀವೀಗ ಏನ್ ಹೇಳಿದ್ರಿ, ಇಂಡಿಜಿನಸ್ ವೆರೈಟಿ ಅಂತ ಏನ್ ಕರಿತೀವಿ, ಆ ವೆರೈಟಿಗಳನ್ನ ನಾವು ಕನ್ಸರ್ವ್ ಮಾಡಿ ಅದನ್ನ ಮುಂದುವರ್ಸತಕ್ಕಂಥ ಆ ಜೀನ್ ಲೈನ್ ನ ಪ್ರಿಸರ್ವ್ ಮಾಡಂತ ಪ್ರಯತ್ನಗಳು ಅದು ಇದ್ರಲ್ಲೇ ಇರ್ಬೋದು, ಭತ್ತದಲ್ಲೇ ಇರ್ಬೋದು, ಅಥವಾ ನೀವ್ ಹೇಳಿದ ರೀತಿ ಚಿಲ್ಲಿ ಇರ್ಬೋದು, ಟೊಮ್ಯಾಟೊ ಇರ್ಬೋದು. ಈಗಾಗ್ಲೇ ಅದ್ರದ್ದೆಲ್ಲ ಬಹಳಷ್ಟು ಜೀನ್ ಕೋಡಿಂಗ್ ಮಾಡಿ ಅದ್ರ ಕನ್ಸರ್ವೇಶನ್ ನಡೀತಾ ಇದೆ. ಇದನ್ನ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮುಂದುವರ್ಸ್ಬೇಕಾಗತ್ತೆ. ಮತ್ತೆ ನಿಮ್ಗೆ ನಾನು ಕೇಳೋದಿದ್ರೆ ಕೇಳಿ. ಲೋ ಕಾಸ್ಟ್ ಅಂತ ನಾವು ಕ್ಲೇಮ್ ಮಾಡ್ಬೋದಾ? ಇದರಿಂದ ಫಾರ್ಮರ್ ಬಜೆಟ್ ಅಲ್ಲಿ ನಾವು ಲೋ ಕಾಸ್ಟ್ ಅಂತ ನಾವು ಅನ್ಕೋಬಹುದಾ? ಇದನ್ನ ಇದ್ರ ಬಳಸಿದ್ದ ನೀವು ಹೇಳಿದ್ರಲ್ಲ, ಮೆನ್ಷನ್ ಮಾಡಿದ್ರಲ್ಲ. ಮೇಡಮ್ ನಿಮ್ ವಾಯ್ಸ್ ಕ್ಲಿಯರ್ ಇಲ್ಲ ನನಗೆ. ಹೌದಾ, ಈಗ ಓಕೆನಾ? ಅಲ್ಲ, ನೀವು ಬಯೋಕ್ಯಾಪ್ಸೂಲ್ ಮೆನ್ಷನ್ ಮಾಡಿದ್ರಲ್ವಾ, ಅದರಲ್ಲಿ ಅದು ಲೋ ಕಾಸ್ಟ್ ಎಫೆಕ್ಟಿವ್ ಇಂಪ್ಯಾಕ್ಟ್ ಅಲ್ಲಿ ಹೇಗೆ ಫಾರ್ಮರ್ಸ್ ಹೆಲ್ಪ್ ಆಗುತ್ತೆ? ಅಫ್ಕೋರ್ಸ್ ಲೋ ಕಾಸ್ಟ್ ಹೇಗೆ ಅಂತಂದ್ರೆ, ಈಗ ನಾನು ಹೇಳಿದ ರೀತಿ ಯಾವುದೇ ಬಯೋಫರ್ಟಿಲೈಸರ್ ಫಾರ್ಮುಲೇಷನ್ ನೀವು ತಗೊಂಡ್ರೆ ಪ್ರತಿ ಕೆಜಿಗೆ ಮಿನಿಮಮ್ ಅಂತಂದ್ರು 250 ರಿಂದ 300 ರೂಪಾಯಿ. ಕೆಲವೊಂದು ವೇರಿಯನ್ಸ್ ಅಂತೂ 400-450 ರೂಪಾಯಿ ಪರ್ ಕಿಲೋ ವರ್ಗುನೂ ಇದೆ. ನಾವು ಈ ಕ್ಯಾಪ್ಸ್ಯೂಲ್ ನ ರೈತರಿಗೆ ಕೇವಲ 100 ರೂಪೀಸ್, 100 ರೂಪಾಯಿ ಪ್ರತಿ ಕ್ಯಾಪ್ಸ್ಯೂಲ್ ಇದ್ರಲ್ಲಿ ಕೊಡ್ತೀವಿ ಕಾಸ್ಟಿಂಗ್. ಯಾಕಂದ್ರೆ ಇದು ಒಂದು ಕ್ಯಾಪ್ಸ್ಯೂಲ್ 1 ಕೆಜಿಗೆ ಈಕ್ವಲೆಂಟ್ ಇರುತ್ತೆ. ಆ ಸ್ಕೋರ್ ಲೋಡ್ ಏನಿರುತ್ತೆ ಅದ್ರಲ್ಲಿ ಅಷ್ಟು ಹೈಲಿ ಕಾನ್ಸಂಟ್ರೇಟೆಡ್ ಇರುತ್ತೆ. 1 ಕೆಜಿ ಅವರು ಯೂಸ್ ಮಾಡೋದ್ರ ಬದಲಿಗೆ ಒಂದು ಸಿಂಗಲ್ ಕ್ಯಾಪ್ಸ್ಯೂಲ್ ಯೂಸ್ ಮಾಡಬಹುದು. ಸೊ ಕಾಸ್ಟ್ ರಿಡಕ್ಷನ್ ನಿಮಗೆ 300-350 ರೂಪೀಸ್ ಇಂದ ಇಟ್ ಕಮ್ಸ್ ಡೌನ್ ಟು ಜಸ್ಟ್ 100 ರೂಪೀಸ್. ಸೊ ಆ ರೀತಿ ಕಾಸ್ಟ್ ಎಫೆಕ್ಟಿವ್ ಇರುತ್ತೆ. ನೆಕ್ಸ್ಟ್ ಏನಂತಂದ್ರೆ ಟ್ರಾನ್ಸ್ಪೋರ್ಟೇಶನ್ ಕಟ್ ಡೌನ್ ಆಗುತ್ತೆ. ಈಗ ನೀವೊಂದು 500 ಕಿಲೋಸ್ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಹೈಯರ್ ಅ ವೆಹಿಕಲ್. ಒಂದ್ ಕಡೆ ಟ್ರಾನ್ಸ್ಪೋರ್ಟೇಶನ್ ಇರಬಹುದು ತಗೊಂಡ್ ಹೋಗ್ಲಿಕ್ಕೆ. ಇದು 500 ಕ್ಯಾಪ್ಸೂಲ್ ಅಂತಂದ್ರೆ ಒಂದು ಸಣ್ಣ ಪ್ಲಾಸ್ಟಿಕ್ ಕವರ್ ಅಲ್ಲಿ ಇಟ್ಕೊಂಡು ತಗೊಂಡ್ ಹೋಗ್ಬೋದು. ಅಂಡ್ ಇಟ್ ಕಟ್ಸ್ ಡೌನ್ ಆನ್ ದ ಲೇಬರ್ ಆಲ್ಸೋ. ಸೊ ಬಹಳಷ್ಟು ಅಡ್ವಾಂಟೇಜ್ಗಳು ಇದೆ. ಅಂದ್ರೆ ಸ್ಟೋರೇಬಲ್ ಅಲ್ವಾ? ಯಾಕಂದ್ರೆ 1 year shelf life. They can repeatedly use, alva? Yes, they can use it for 1 whole year. ಅಲ್ಲಿವರೆಗೂ ಸ್ಪೋರ್ಟ್ಸ್ ವೈರಬಲ್ ಇರುತ್ತೆ. ಓಕೆ, ಕಿರಣ್ ಅವರಿಗೆ ಏನಾದರೂ ಕ್ವೆಶ್ಚನ್ಸ್ ಇದೆಯಾ? Carry on, no problem. So you can start. ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ಮಹಿಳಾ ರೈತರ ದಿನಾಚರಣಾ ಸಂಘವಾಗಿ ಎಲ್ಲರಿಗೂ ಶುಭಾಶಯಗಳು. ಇಲ್ಲಿ ಮಹಿಳಾ ಎಂಟರ್ಪ್ರಿನರ್ಗಳು ತುಂಬಾ ಜನ ಇದ್ದಾರೆ ಆಗಲೇ ಇಲ್ಲಿ. ಸೊ ನಾನೊಬ್ಬ ಆಡ್ ಮ್ಯಾನ್ ಔಟ್, ಅನಂತ್ ಸರ್ ಜೊತೆಗೆ ನಾನೊಬ್ಬ ಆಡ್ ಮ್ಯಾನ್ ಔಟ್ ಇಲ್ಲಿ. ಸೊ ಈಗ ಕದಂಬದವರು ಮೊದ್ಲಿಂದಾನು
ಹೊಸ ಹೊಸ ತಂತ್ರಜ್ಞಾನ ಕುಮಾರ್ ಹೆಗಡೆ ಅವರು ಯಾವಾಗಲೂ ಒತ್ತು ಕೊಡ್ತಾ ಇದ್ರು. ಅವರ ಅರಗು ಕಾರ್ಯಕ್ರಮ ಇರಬಹುದು, ಅಗಾರುಡ್ ಕಾರ್ಯಕ್ರಮ ಇರಬಹುದು, ಈ ಅರೋಮ್ಯಾಟಿಕ್ ಪ್ಲಾಂಟ್ ಅರೋಮಾ ಮಿಷನ್ ಕೆಳಗಿರಬಹುದು, ಹಾಗೆ ಅನೇಕ ಈಗ ಸಿಲ್ವರ್ ಗೋಲ್ಡ್ ನ್ಯಾನೋ ಪಾರ್ಟಿಕಲ್ ಬಗ್ಗೆ ಇರಬಹುದು. ಹೀಗೆ ಅನೇಕ ಅವರು ಹೊಸ ಹೊಸ ತಂತ್ರಜ್ಞಾನ ಎಲ್ಲರೂ ಯಾರು ಮಾಡೋದಿಲ್ಲ ಅಂತ ತಗೊಂಡ್ಬಂದು ಸೋಷಿಯಲ್ ರಿಲೆವೆನ್ಸ್ ಇರುವಂತದನ್ನೇ ಶುರು ಮಾಡ್ತಾ ಇದ್ರು. ಅದೇ ಡೈರೆಕ್ಷನ್ ನಲ್ಲಿ ಈಗ ಈ ಭೂಮಿ ಪುತ್ರಿ ಕಾರ್ಯಕ್ರಮವನ್ನು ಸುವರ್ಣ ಭಟ್ ಅವರ ಮೂಲಕ ಅದೊಂದು ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಇಷ್ಟ ದಿನ ಬರೀ ಎಗ್ರೋಪ್ರೆನರ್ ಬಗ್ಗೆ ಮಾತಾಡ್ತಾ ಇದ್ವಿ, ಇನ್ನು ವುಮೆನ್ ಎಗ್ರೋಪ್ರೆನರ್ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡ್ಬೇಕಾಗ್ತಾ ಇದೆ ಈಗ. ಯಾಕಂದ್ರೆ ಆಗಲೇ ಹೇಳಿದಂತೆ ಮ್ಯಾಕ್ಸಿಮಮ್ ಎಲ್ಲಾ ಕೆಲಸದಲ್ಲೂ ಯಾವ ಹೇಳ್ತಾರಲ್ಲ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ವುಮೆನ್ ಅಂತಾಗೆ ಈಗ ಮೋಸ್ಟ್ ಎಲ್ಲಾ ಬಿಸ್ನೆಸ್ ಅಲ್ಲೂ ಹಿಂದೆ ಸಪೋರ್ಟ್ ಆಗಿ ವುಮೆನ್ ಇದ್ದೇ ಇದ್ದಾರೆ. ಸೊ ಈಗ ಅಗ್ರಿಕಲ್ಚರ್ ಅಲ್ಲೂ ಅದು ಯಾವಾಗ್ಲೂ ಇದೆ, ಬಟ್ ಯಾವತ್ತು ಮುಂದೆ ಬಂದಿರಲಿಲ್ಲ, ಈಗ ಮುಂದೆ ತರ್ತಾ ಇದ್ದಾರೆ. ಇದೆಲ್ಲದರಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತ ಈಗ ಒಂದು ಸಿಂಪಲ್ ಆಗಿ ನಿಮ್ಗೆ ಹೇಳ್ತೀವಿ. ಈ ಅಗ್ರಿಕಲ್ಚರ್ ಅನ್ನೋದು ಎರಡು ಭಾಗ, ಒಂದು ಪ್ರೊಡ್ಯೂಸ್ ಆಯ್ತು, ಇನ್ನೊಂದು ಪ್ರೊಡಕ್ಷನ್ ಆಯ್ತು. ಬಟ್ ಏನಾಗಿದೆ ಈಗ ಪ್ರೊಡ್ಯೂಸ್ ಪ್ರೊಡಕ್ಷನ್ ಗೆ ಭಯಂಕರ ಗ್ಯಾಪ್ ಬರ್ತಾ ಇದೆ ಮಧ್ಯದಲ್ಲಿ. ಯಾಕೆಂದ್ರೆ there is a problem with how agriculture is being done. ಮೊದ್ಲು ಹೇಗ್ ಮಾಡ್ತಾ ಇದ್ರು, ಈಗ ಹೇಗೆ ನಡೀತಾ ಇದೆ, ಅದು ತುಂಬಾ ವೇರಿಯೇಷನ್ ಆಗ್ತಾ ಇದೆ. ಕಾರಣ ಏನು? ಒಂದು ನಾನ್ ಸೈಂಟಿಫಿಕ್, ಅಂದ್ರೆ ನಾವು ಸೈಂಟಿಫಿಕ್ ಅಗ್ರಿಕಲ್ಚರ್ ಮಾಡ್ತಿದ್ವೋ ಅದರಿಂದ ನಾವು ತುಂಬಾ ದೂರ ಹೋಗ್ತಾ ಇದೀವಿ. ಟ್ರೆಡಿಷನಲ್ ಅಗ್ರಿಕಲ್ಚರ್ ತುಂಬಾ ಹೋಗ್ತಾ ಇದೀವಿ. ಯಾಕೆ ಅಂದ್ರೆ ನಮ್ಮ ಚೈತ್ರ ಹೇಳ್ದಂಗೆನೆ ಸೂಕ್ಷ್ಮ ಜೀವಾಣುಗಳು ತುಂಬಾ ಅಗತ್ಯ. ನಮ್ಮೆಲ್ಲ ಈ ಅಗ್ರಿಕಲ್ಚರ್ ಮೇನ್ ಆಕ್ಟಿವಿಟಿಗೆ ಸೂಕ್ಷ್ಮ ಜೀವಾಣುಗಳು ಇಸ್ ದ ಮೇನ್ ಕೀ ರೋಲ್ ಮಾಡೋದು. ಅದು ನಮ್ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಅದರಷ್ಟು ಮೋಸ್ಟ್ ರಿಲೆವೆಂಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಾವು ಮಿಸ್ ಮಾಡ್ತಾ ಇದೀವಿ. ಈ ಗ್ರೀನ್ ಏನು ನಮ್ಮ ಏನಂತಾರೆ ಹೊಸ ಅಗ್ರಿಕಲ್ಚರ್ ಮೆಥಡ್ ಬಂದ ಮೇಲೆ ನಾವು ಹೆಚ್ಚು ಕೆಮಿಕಲ್ ಫರ್ಟಿಲೈಸರ್ ಕಡೆ ಒತ್ತು ಹೋಗ್ತಾ ಇದೀವಿ. ಬರೀ NPK ಅಂದ್ರೆ ಅದಕ್ಕೆ ಏನ್ ಆಹಾರ ಬೇಕು ಅದಕ್ಕಷ್ಟೇ ಒತ್ತು ಕೊಡ್ತಾ ಇದೀವಿ, ಬಿಟ್ರೆ ಆ ಆಹಾರವನ್ನು ಗಿಡಕ್ಕೆ ತೊಳಕ್ ನಾವು ಹೆಲ್ಪ್ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವೇನ್ ಮಾಡಿದೀವಿ, ಕದಂಬ ಜೊತೆ ಗುಜರಾತಿ ಮೆಥಡ್ ಟೆಕ್ನಾಲಜಿ ಸೇರ್ಕೊಂಡು ಹೊಸ ಒಂದು ಟೆಕ್ನಾಲಜಿ, ಈ ಎನ್ಕ್ಯಾಪ್ಸುಲೇಷನ್ ಆಫ್ ಇಂಡಿವಿಜುವಲ್ ಮೈಕ್ರೋಬ್ಸ್ ಮತ್ತೆ ಕನ್ಸಾರ್ಷಿಯ ಆಫ್ ಮೈಕ್ರೋಬ್ಸ್, ಅಂದ್ರೆ ಈ ಜೀವಾಣುಗಳನ್ನ ಒಂದು ಟೀಮ್ ಆಗಿ ಹೇಗ್ ಮಾಡೋದು ಅಂತ. ಎಲ್ಲರೂ ಒಂದೊಂದು ಜೀವಾಣು, ಎರಡು ಜೀವಾಣು ಬಗ್ಗೆ, ಈಗ ಟ್ರೈಕೋಡರ್ಮಾ ಅಂತಾರೆ, ಸೊಡೋಮನಸ್ ಅಂತಾರೆ, ಅಥವಾ PGPR ಅಂತಾರೆ. ಸೊ ದೇ ಆರ್ ಒಂದೊಂದು ಆಕ್ಟಿವಿಟಿ, ಎಸ್ಟೋಬ್ಯಾಕ್ಟರ್ ಅಂತಾರೆ. ಸೊ ಒಂದು ಜೀವಾಣು ಒಂದು ಕೆಲಸ ಅಂತ ಮಾಡ್ತಾ ಇತ್ತು. ಈಗ ನಾವ್ ಅಂತ ಇದೀವಿ, ಒಂದ್ ಒಳ್ಳೆ ಟೀಮ್ ಇದ್ರೆ, ಈಗ ನೀವು ಹೇಗೆಲ್ಲ ಒಂದು ಒಳ್ಳೆ ಟೀಮ್ ಇದೆಯಲ್ಲ, ಹಾಗೆ ಒಂದು ಒಳ್ಳೆ ಟೀಮ್ ಇದ್ದಾಗ ಅಂತ ಒಳ್ಳೆ ಟೀಮಿನ ಮೈಕ್ರೋಬ್ಸ್ ಫಲವತ್ತತೆ ಇದೆಯಲ್ಲ, ರಿಸಲ್ಟ್ ಇದೆಯಲ್ಲ, ಅದು ಸ್ಕೇಲಬಿಲಿಟಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಲಾಗ್ ಸ್ಕೇಲ್ ನಿಮ್ಗೆ ರಿಸಲ್ಟ್ ಕೊಡುತ್ತೆ ಅದು. ಸೊ ಇದೇ ನಿಟ್ಟಿನಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ, ಈ ಮಣ್ಣಿಂದ ಬೇರೆ ಬೇರೆ ಜೀವಾಣುಗಳು, ಮೋಸ್ಟ್ ಇಂಪಾರ್ಟೆಂಟ್ ಜೀವಾಣುಗಳನ್ನೆಲ್ಲ ಶೇಖರ ಮಾಡ್ಕೊಂಡು ಅದರದ್ದು ಎಫಿಷಿಯನ್ಸಿ ಟೆಸ್ಟ್ ಮಾಡಿ ಅದನ್ನ ಒಂದು ಕನ್ಸಾರ್ಷಿಯ ಅಂತ ಮಾಡ್ಕೊಂಡು ನಾವು ಈ ನಿಮ್ಮ ಈ ಕರೆಂಟ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ನಲ್ಲಿ ಅದನ್ನ ಹೊಂದಾಡಿಸ್ಕೊಂಡು ಹೋಗ್ತಾ ಇದೀವಿ ನಾವು. ಅದನ್ನ ಹೇಗೆ ಅಂತ ಹೇಳಿದ್ರೆ, ಈಗ ಅಗ್ರಿಕಲ್ಚರ್ ಪ್ರಾಕ್ಟೀಸ್ಗೆ ನಮ್ಮ ಸವಿತಕ್ಕ ಹೇಳ್ದಂಗೆನೆ ಮೊದಲಿನ ತರ ರುಚಿ ಬರ್ತಾ ಇಲ್ಲ, ಮೊದಲಿನ ತರ ಇಳುವರಿ ಬರ್ತಾ ಇಲ್ಲ, ಮೊದಲ ಕ್ವಾಲಿಟಿ ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ಒಂದು ಸೀಡ್ ಇಶ್ಯೂ, ಇನ್ನೊಂದು ನಾವು ಮಾಡೋ ಪದ್ಧತಿ ಇಶ್ಯೂ ಇದೆ. ನಾವು ಈ ಜೀವಾಣುಗಳು ಏನ್ ಮಾಡ್ತಾ ಇದೆ ಅಂತಂದ್ರೆ ಇವೆರಡನ್ನು ಬ್ಯಾಲೆನ್ಸ್ ಮಾಡುತ್ತೆ. ಬಟ್ ಏನಾಗಿದೆ ಅಂತಂದ್ರೆ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಲ್ಲಿ ನಾವು ರಾಸಾಯನಿಕ ಬಳಸಿದಾಗ ಜೀವಾಣು ಬಳಸಕ್ಕಾಗೋದಿಲ್ಲ, ಜೀವಾಣು ಬಳಸಿದಾಗ ರಾಸಾಯನಿಕ ಬಳಸಕ್ಕಾಗೋದಿಲ್ಲ ಅನ್ನೋ ವೇರಿಯೇಷನ್ಸ್ ತುಂಬಾ ನೋಡ್ತಾ ಇದ್ದಾರೆ. ಸೊ ಹಾಗೆ ನಾವೇನ್ ಮಾಡಿದ್ವಿ ಅಂದ್ರೆ ಈ ಡಿಫರೆನ್ಸ್ ಅನ್ನ ಬ್ರೇಕ್ ಮಾಡಬೇಕು. ಹಾಗೆ ನಮ್ಮ ತಂತ್ರಜ್ಞಾನ ಏನ್ ಮಾಡುತ್ತೆ ಅಂತಂದ್ರೆ, ರಾಸಾಯನಿಕ ಮಾಡ್ಬೇಕಾದ್ರೆ ಜೀವಾಣು ಸೇರಿಸಬಹುದು. ಈ ಜೀವಾಣು ಸೇರಿಸ ಏನಾಗುತ್ತೆ ಅಂತಂದ್ರೆ ನೀವು ರಾಸಾಯನಿಕ ಬಳಕೆಯನ್ನು ಆಟೋಮೆಟಿಕ್ ರಿಡ್ಯೂಸ್ ಮಾಡ್ತಾ ಹೋಗ್ಬಹುದು. ಇನ್ನೊಂದು, ಈಗ ನಾವು ವಿಷಭರಿತ ಆಹಾರವನ್ನು ಏನ್ ತಿಂತಾ ಇದೀವಲ್ಲ, ಅದ್ರ ಮೇನ್ ಕಾರಣ ಪೆಸ್ಟಿಸೈಡ್ ಮತ್ತೆ ಇನ್ಸೆಕ್ಟಿಸೈಡ್ ನೆಲ್ಲ ಸ್ಪ್ರೇ ಮಾಡ್ತಾ ಇದ್ದಾರೆ. ಅದ್ ಯಾಕೆ ಮಾಡ್ತಾ ಇದ್ದಾರೆ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಈಗ ನೋಡಿ, ಈ ಕರೋನಾ ಅಂತೆಲ್ಲ ಮಾತಾಡ್ತಾ ಇದೀವಲ್ಲ ನಾವು, ಹೇಗೆ ರೆಸಿಸ್ಟೆನ್ಸ್ ಪವರ್ ಮೇಲೆ ನಾವು ಫೈಟ್ ಮಾಡ್ತೀವಿ. ಕರೋನಾ ನಮ್ಗೆ ಬರುತ್ತೋ ಬೇರೆ ವಿಷಯ. ಅದು ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಿದೆ ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ನಾವು ಅದನ್ನ ಫೈಟ್ ಮಾಡಬಹುದು. ಗಿಡನೂ ಹಾಗೇನೆ, ಗಿಡಕ್ಕೆ ರೋಗ ಬರೋದಿಲ್ಲ ಅಂತಲ್ಲ, ಬರುತ್ತೆ. ಆದ್ರೆ ಅದ್ರ ರೋಗನ ಶಕ್ತಿ ಜಾಸ್ತಿ ಇದೆ ಅಂತಂದ್ರೆ ಆಟೋಮೆಟಿಕ್ ಅದು ಅದನ್ನ ದೂರ ಓಡುತ್ತೆ. ಸವಿತಕ್ಕ ಕೇಳ್ತಾ ಇದ್ರು, ಈ ಏನು ಯಾವ ಗಿಡ ಬೆಳೆಸ್ಬೇಕಾಗತ್ತೆ, ಏನಾಗತ್ತೆ ಅಂತ. ನಮ್ಗೆಲ್ಲ ಗೊತ್ತಿತ್ತು, ಮೊದಲು ಫ್ರೆಂಡ್ಲಿ ಇನ್ಸೆಕ್ಟ್ ಅಂತ ಹೇಳ್ತಾ ಇದ್ವಿ, ಅಂದ್ರೆ ಕೀಟಗಳು ಬೇರೆ ಕೀಟಗಳು ತಿಂತಾ ಇತ್ತು. ಸೊ ಸಮತೋಲ ನಮ್ಮ ಎಕಾಲಜಿಕಲ್ ಸೈಕಲ್ ಪರ್ಫೆಕ್ಟ್ ಆಗಿತ್ತು. ಈಗ ಎಕಾಲಜಿ ಸೈಕಲ್ ಹೋಗಿದೆ. ಈ ಎಕಾಲಜಿಕಲ್ ಸೈಕಲ್ ಬ್ಯಾಲೆನ್ಸ್ ಬರ್ಲಿಕ್ಕೆ ಒಂದು ಈ ಕೆಮಿಕಲ್ ಅನ್ನ ಕಮ್ಮಿ ಮಾಡ್ತಾ ಹೋಗ್ಬೇಕು. ಫಲವತ್ತತೆ ಆಟೋಮೆಟಿಕ್ ಜಾಸ್ತಿ ಆಗತ್ತೆ.
ನಿಮ್ಮ ರೋ ನಿರೀಕ್ಷತೆ ಜಾಸ್ತಿ ಆಗುತ್ತಲ್ಲ, ರಿಕ್ವೈರ್ಮೆಂಟ್ ಆಫ್ ಸ್ಪೇಸ್ ಕಮ್ಸ್ ಡೌನ್. ಮತ್ತೆ ಹೊರದಂಗೆ ನ್ಯಾಚುರಲ್ ಸ್ಪೇಸ್ ತುಂಬಾ ಅವೈಲಬಲ್ ಇದೆ. ನಿಮ್ ಗೋಮೂತ್ರ ಇರ್ಬೋದು, ಅದಿರ್ಬೋದು, ಬೇರೆ ಬೇರೆ ಹತ್ರ ನಮ್ ನೀಮ್ ಸ್ಪೇಸ್. ಇದರಿಂದ ರಿಪೆಲೆಂಟ್ ಆಕ್ಟಿವಿಟಿಯಿಂದ ನಾವು ಕ್ಲಿಯರ್ ಮಾಡಬಹುದು. ತುಂಬಾ ಜನ ಪ್ರಶ್ನೆ ಬರುತ್ತೆ, ಆಯ್ತು ನೀವ್ ಹೇಳ್ತೀರಾ ಎಲ್ಲ ಹೇಳ್ತೀರಾ, ಬಟ್ ಇಸ್ ಇಟ್ ರಿಯಲಿ ಅಪ್ಲಿಕಬಲ್ ಆರ್ ಪ್ರಾಕ್ಟಿಕಲ್? ಈ ಪ್ರಾಕ್ಟಿಕಾಲಿಟಿಗೆ ನಾವು ನೀವು 15 ವರ್ಷದಿಂದ ಬೇರೆ ಬೇರೆ ಯೂನಿವರ್ಸಿಟಿ ಟ್ರಯಲ್ ಮಾಡ್ತಾ ಇದ್ದೀವಿ. ಅಟ್ ಫಾರ್ಮರ್ ಲೆವೆಲ್ ಅಲ್ಲೂ ನಾವು ವರ್ಕ್ ಮಾಡ್ತಾ ಇದ್ದೀವಿ. ನಮ್ದು 3 ಉದ್ದೇಶ ಇದೆ. ಒಂದು, ಕೆಮಿಕಲ್ ಫರ್ಟಿಲೈಸರ್ ರಿಡಕ್ಷನ್. ಎರಡನೇದು, ಆಟೋಮೆಟಿಕ್ ರಿಡಕ್ಷನ್ ಇಂದ ಪೆಸ್ಟಿಸೈಡ್ ಕನ್ಸಂಪ್ಷನ್ ಕಮ್ಮಿ ಆಗ್ಬೇಕು, ಗಿಡಕ್ಕೆ ಹೊಡೆಯೋದು ಕಮ್ಮಿ ಆಗ್ಬೇಕು. ಮೂರನೇದು, ರೈತರದ್ದು ಏನ್ ಇನ್ಕಮ್ ಅಂತ ಡಬಲಿಂಗ್ ಅಂತ ಮಾತಾಡ್ತಾ ಇದೀವಲ್ಲ, ಅದ್ ಹೇಗ್ ಮಾಡ್ಬೋದು? ಒಂದು, ಇಳುವರಿ ಸ್ವಲ್ಪ ಜಾಸ್ತಿ, ಖರ್ಚು ಕಮ್ಮಿ ಮಾಡ್ಕೊಂಡು ಮಾಡ್ಬೋದು. ಈ ಬ್ಯಾಲೆನ್ಸಿಂಗ್ ಆಕ್ಟ್ ಬಗ್ಗೆ ನಾವು ಕಳೆದ ಒಂದು 6 ವರ್ಷದಿಂದ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನ ತೋರ್ಸ್ಕೊಡ್ತಾ ಇದೀವಿ ರೈತರಿಗೆಲ್ಲಾನು. ಮತ್ತೆ ಬೇರೆ ಬೇರೆ ಯಾವ ಕ್ರಾಪ್ ಡ್ಯಾಮೇಜ್ ಇದೆಯಲ್ಲ, ಕಮ್ಮಿ ಇದೆಯಲ್ಲ, ಈಗ ನಮ್ಮ ಲೆಮನ್ ಗ್ರಾಸ್ ಇರಬಹುದು, ಟಾರ್ಮೋಸಾ ಇರಬಹುದು, ಅರೋಮ್ಯಾಟಿಕ್ ಪ್ಲಾಂಟ್ಸ್ ಇರಬಹುದು, ಮೆಡಿಸಿನಲ್ ಪ್ಲಾಂಟ್ಸ್ ಇರಬಹುದು. ಅದರಲ್ಲಿ 2 ಅಂಶ ಇದೆ. ಒಂದು, ಗಿಡ ಬೆಳೆಯೋದು, ಇನ್ನೊಂದು ಸತ್ವ ಅದರದ್ದು. ಸೊ ನಾವು ಸತ್ವ ಅದನ್ನ ಇನ್ಕ್ರೀಸ್ ಮಾಡೋದು ಹೇಗೆ ಅಂತ ನಾವು ಕೆಲಸ ಮಾಡ್ತಾ ಹೋಗ್ತಾ ಇದೀವಿ. ಈಗೆಲ್ಲ ಬಂದ್ಬಿಟ್ಟು ಕೊನೆಗೆ ಈ ಅಗ್ರಿಕಲ್ಚರ್ ಎಂಟರ್ಪ್ರಿನರ್ಶಿಪ್ ಅಲ್ಲಿ ನಾವು ಹೇಗೆ ಇನ್ವಾಲ್ವ್ ಆಗ್ಬೋದು? ಇಷ್ಟು ಬರೀ ನಾವು ಮಾರೋದು ಅಂತ ಆಯ್ತು. ಈ ಎಂಟರ್ಪ್ರಿನರ್ಶಿಪ್ ಅನ್ನು ಹೇಗೆ ನಾವು ಬೆಳೆಸಬಹುದು ಅನ್ನೋದಕ್ಕೂ ಒಂದು ಈ ಕದಂಬ ಜೊತೆ ಒಂದು ಹೊಸ ಕಾರ್ಯಕ್ರಮ ಶುರು ಮಾಡಕ್ಕೆ ನಾವು ಆಗಲೇ ಒಂದು ರೂಪರೇಷೆ ಅಡಿಯಾಗಿದೆ. ಅದು ಒಂದು, ಅಟ್ ಫಾರ್ಮರ್ ಲೆವೆಲ್ ಇಟ್ ಶುಡ್ ಬಿ ಎ ಸೋಶಿಯೋ ಎಕನಾಮಿಕಲ್ ಎಂಟರ್ಪ್ರೈಸ್ ಆಫ್ ವಿಮೆನ್ ಎಂಟರ್ಪ್ರಿನರ್ಶಿಪ್ ಮೇಕಿಂಗ್ ಮ್ಯಾನ್ಯೂರ್ ಅಟ್ ದ ಡೋರ್ ಸ್ಟೆಪ್. ಅದ್ರ ನಿಮ್ಮ ಹತ್ರ ಇರೋ ಕೌಡಂಗಿ ಇರಬಹುದು, ನಿಮ್ಮ ಹತ್ರ ಇರೋ ಈ ಗ್ರೀನ್ ವೇಸ್ಟ್ ಇರಬಹುದು, ಅದನ್ನ ಹೇಗೆ ಕಾಂಬಿನೇಷನ್ ಮಾಡಿಕೊಂಡು ಒಳ್ಳೆ ಕಂಪೋಸ್ಟ್ ಮಾಡ್ಬಿಟ್ಟು ಅದರಿಂದ ನೀವು ಅಗ್ರಿಕಲ್ಚರ್ ಇಂಪ್ರೂವ್ ಮಾಡಬಹುದು. ಹೇಗೆ ಅನಂತ್ ಸರ್ ಅವ್ರು ಮೊದ್ಲು ಹೇಳಿದಾಗೇನೆ ಭೂಮಿ ತಾಯಿ ಮತ್ತೆ ಈ ಗೋಮಾತೆ ಎರಡಕ್ಕೂ ಸೇವೆ ಮಾಡ್ತಾ ಹೋಗ್ಬೋದು ನಾವು. ಯಾಕಂದ್ರೆ ಕೌಡಂಗ್ ಕ್ಯಾನ್ ಬಿ ಎ ಬಿಗ್ ರಿಸೋರ್ಸ್. ಅದರಷ್ಟು ಬ್ಯಾಲೆನ್ಸ್ ನ್ಯೂಟ್ರಿಷನ್ ಯಾವುದೂ ಇಲ್ಲ. ಆದ್ರೆ ಏನಾಗಿದೆ, ಈಗ ಅದನ್ನ ಸರಿಯಾಗಿ ನಾವು ಕಂಪೋಸ್ಟ್ ಮಾಡ್ತಾ ಇರೋದ್ರಿಂದ ರೋಗ ಜಾಸ್ತಿ ಆಗುತ್ತೆ ಅನ್ಬಿಟ್ಟು ಯೂಸ್ ಮಾಡ್ತಾ ಇಲ್ಲ. ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಮೋರ್ ಆಫ್ ಕೆಮಿಕಲ್. ಇವೆರಡನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೂ ಹೊಸ ಪ್ರೋಗ್ರಾಮ್ ರೆಡಿ ಮಾಡ್ತಾ ಇದ್ದೀವಿ. ಸೊ ಈಗ ಭೂಮಿ ಪುತ್ರಿ ವಿಲ್ ಬಿ ಎ ನೈಸ್ ಪ್ಲಾಟ್ಫಾರ್ಮ್ ಫಾರ್ ಅಸ್ ಟು ಟೇಕ್ ದಟ್ ಟು ದ ನೆಕ್ಸ್ಟ್ ಲೆವೆಲ್. ಸೊ ವಿ ವಾಂಟ್ ಟು ಡೂ ಒನ್ ಇಸ್ ಸರ್ವಿಸ್ ಟು ದ ಫಾರ್ಮರ್ಸ್ ಬೈ ಗಿವಿಂಗ್ ವ್ಯಾಲ್ಯೂಯೇಟೆಡ್ ಪ್ರಾಡಕ್ಟ್ಸ್. ಸೆಕೆಂಡ್ ಇಸ್ ಮೇಕ್ ದೆಮ್ ಆಸ್ ಎ ಬಿಸ್ನೆಸ್ ಮ್ಯಾನ್, ಮೇಕಿಂಗ್ ದೇರ್ ಓನ್. ನಮ್ಮ ಅವ್ರಿಗೆ ಇನ್ಪುಟ್ ಇಲ್ಲ, ಅದನ್ನ ಹೇಗೆ ಉಪಯೋಗಿಸ್ಕೋಬಹುದು ಆಸ್ ಎ ಬೆಟರ್ ಒನ್ ರಿಸೋರ್ಸ್. ಸೊ ಹಾಗಾಗಿ ಈ 2 ನೆಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಗೊಂದು ಅವಕಾಶನ ಕೊಟ್ಟಿದ್ದಾರೆ ಕದಂಬ ಫೌಂಡೇಶನ್ ಥ್ರೂ. So this Bhumiputri will be the next association we want to work together to make a female entrepreneurship to the next level. So ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಧನ್ಯವಾದಗಳು. ಏನಾದ್ರು ವಿಷಯ ನನಗೆ ಬೇರೆ ತಿಳ್ಬೇಕಂದ್ರೆ ದಯವಿಟ್ಟು ಹೇಳಿ, ನಾನು ತಿಳಿಸ್ತೇನೆ. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರು ನಿಮಗೆ. ಆಕ್ಚುಲಿ ನಿಮ್ಮ ಎಕ್ಸ್ಪರ್ಟೈಸ್ ಡೆಫಿನೆಟ್ಲಿ ನನಗೆ ಹೆಲ್ಪ್ ಆಗುತ್ತೆ. ನಿಮ್ಮಂತಹ ಎಕ್ಸ್ಪರ್ಟೈಸ್ ತಗೊಂಡು ಮುಂದೆ ಹೋಗೋಣ. Thank you. As we have come towards the end of the launch of today's Bhumi Putri program, which is a new initiative of Kadamba, it is my pleasure to propose the vote of thanks. Firstly, let us thank our Honorable MP, Anant Kumar Hegde sir, for giving time and also in believing in this idea and agreeing to take it to the next level in the best way possible. Thank you so much, sir, for being with us today and giving us your time, your support and motivation. We always look up to you for all of this. Thank you so much, sir. Next, I would also like to thank Suvarna Bhatt madam for bringing such an innovative and new idea to the Kadamba family. Encouraging women entrepreneurs is something that has never happened. And as sir rightly mentioned, agriculture has never been taken as a profession. But in future, with much more concepts like this coming forward, we can definitely encourage women entrepreneurs to come up in India. And thank you, Kiran sir, and thank you, Savita madam, for being with us here today and sharing your insights and your valuable inputs with us. And looking forward to working with everyone together on this. And Kadamba, as we all know, from the past 20 years, it's been an agri-centric organization in which always the interest of farmers have been put first. And Bhumi Putri is definitely going to be one such awesome initiative to take things ahead in a much bigger and better way.
Thank you so much. Thank you, Chaitra. Thank you all.